वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै श्रीगुरुवे नमः। कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं। ಭಕ್ತವಿಜಯ ಸರಣಿಯಲ್ಲಿ ನಾವು ಇವತ್ತು ಎರಡನೇ ಕಥೆಯನ್ನು ಕೇಳಕ್ಕೆ ಸೇರಿದ್ವಿ. ಅದು ಜಯದೇವ, ಸಂತ ಜಯದೇವನ ಕತೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೀತ ಗೋವಿಂದ ಅನ್ನೋ ಹೆಸರು ಕೇಳಿರುತ್ತೆ ಮತ್ತು ಗೊತ್ತಿರುತ್ತೆ. ಅಷ್ಟಪದಿ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ 8 ಪದಗಳ ಶ್ಲೋಕಗಳದು, 12 ಸರ್ಗ ಇದೆ. ಚಿಕ್ಕವರಿದ್ದಾಗೆಲ್ಲ ಕೇಳಿರ್ತೀರಾ, ಇಲ್ಲ ನಾವು ಎಲ್ಲೆಲ್ಲೋ ಹೋದಾಗಲೂ ಒಂದೊಂದ್ಸಲ ಗೀತ ಗೋವಿಂದ ಅಂತ ಹೇಳ್ತಾರೆ. ಆ ಗೀತ ಗೋವಿಂದ ರಚನೆ ಮಾಡಿರೋರು ಸಂತ ಜಯದೇವ. ಈ ಜಯದೇವ ಅವರು ರಚನೆ ಮಾಡಿರೋರು. ಆ ಜಯದೇವ ಅವರು ಯಾರು, ಮತ್ತು ಅವ್ರು ರಚನೆ ಮಾಡುವಾಗ ಅವರು ಅದು ಹೇಗೆ ರಚನೆ ಮಾಡಿದ್ರು ಮತ್ತು ಯಾಕೆ ರಚನೆ ಮಾಡಿದ್ರು ಅನ್ನೋದನ್ನು ತಿಳ್ಕೋಬೇಕು. ಅದಲ್ಲದೆ ಅವ್ರು ರಚನೆ ಮಾಡುವಾಗ ಅವರಿಗೆ ಅದನ್ನು ಬರೆಯೋದಕ್ಕಾಗದೇ ಇದ್ದಾಗ ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣ ಬಂದ್ಬಿಟ್ಟು ಅದನ್ನು ಬರೆದಂತೆ. ಅದಕ್ಕೆ ಆ ಗೀತ ಗೋವಿಂದ ಅಷ್ಟು ಪ್ರಚಲಿತವಾಗಿದೆ. ಮತ್ತು ಅದು ಈಗಲೂ ಕೂಡ ಜಗನ್ನಾಥಪುರಿಯಲ್ಲಿ ಈಗಲೂ ಎಲ್ಲ ಕಡೆ ಏನು ವಿಚಾರ ಅಂದರೆ 24 ಗಂಟೆ ಒಂದು ಕಡೆ ಗೀತ ಗೋವಿಂದ ನಡೀತಾನೆ ಇರುತ್ತಂತೆ. ಜಗನ್ನಾಥಪುರಿಯಲ್ಲಿ ಅವನಿಗೆ ಮಲಗಿಸೋಕ್ಕಾಗಲಿ, ಅವನಿಗೆ ಎಬ್ಸೋಕ್ಕಾಗಲಿ, ಅವನ ಧ್ಯಾನಕ್ಕಾಗಲಿ ಗೀತ ಗೋವಿಂದ ನಡೀತಾನೆ ಇರುತ್ತಂತೆ. ಮತ್ತು ಈ ಗೀತ ಗೋವಿಂದದ ಪ್ರಭಾವ ಏನಂದರೆ ಅದು ಎಲ್ಲಿ ನಡೆಯುತ್ತೆ ಅಲ್ಲಿ ಸಾಕ್ಷಾತ್ ಪರಮಾತ್ಮ ಬಂದಿರ್ತಾನಂತೆ, ಕೃಷ್ಣ ಬಂದಿರ್ತಾನಂತೆ. ಆದ್ದರಿಂದ ಇದು ಇನ್ನೊಂದೇನೆಂದರೆ ಗೀತ ಗೋವಿಂದ ಎಲ್ಲರಿಗೂ ಇವಾಗ ಭಗವದ್ಗೀತೆ ಹೇಳುವಾಗ ಕೃಷ್ಣ ಏನು ಹೇಳಿದ್ದಾನೆ ಅರ್ಜುನನಿಗೆ, ನೀನು ಈ ಭಗವದ್ಗೀತೆಯ ಶ್ಲೋಕವನ್ನು ನೀನೇನು ಕಲ್ತಿದ್ಯಾ ಇಲ್ಲಿ, ಇದು ಬೇರೆಯವ್ರಿಗೆ ನಾವು ಹೇಳಬೇಕಂತೆ. ಅದನ್ನು ಯಾರಿಗೆ ಹೇಳಬೇಕು ಅಂತ ಹೇಳಿದ್ದಾರೆ ಅಂದರೆ, ಯಾರು ಯೋಗ್ಯರಿದ್ದಾರೆ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಮತ್ತು ಅದನ್ನು ಅನುಭವಿಸೋಕ್ಕೆ ಯಾರು ಯೋಗ್ಯರಿದ್ದಾರೆ ಅವ್ರಿಗೆ ಮಾತ್ರ ಹೇಳಬೇಕಂತೆ, ಎಲ್ಲರಿಗೂ ಹೇಳೋ ಅಂಥದ್ದಲ್ಲ ಅದು. ಹಾಗೆ ಈ ಗೀತ ಗೋವಿಂದ ಕೂಡ ಎಲ್ಲರೂ ಹೇಳುವಂಥದ್ದು, ಎಲ್ಲ ಕಡೆಯಲ್ಲೂ ಹೇಳೋ ಅಂಥದ್ದು ಅಲ್ಲ. ಇವಾಗ ಹನುಮಾನ್ ಚಾಲೀಸ ಆದರೆ ಏನು, ಎಲ್ಲಿದ್ದರೂ ನಾವು ಹೇಳ್ಕೊತಾ ಇರ್ತೀವಿ, ಹೇಗಿದ್ದರೂ ಹೇಳ್ಕೊತಾ ಇರ್ತೀವಿ. ಜಯ ಹನುಮಾನ ಜ್ಞಾನಗುಣ ಸಾಗರ ಹೇಗೆ ಬೇಕಿದ್ರು ಪಟ ಹೇಳ್ಕೊತೀವಿ. ಕೆಲವರೆಲ್ಲ ಯೂಟ್ಯೂಬಲ್ಲಿ ನೋಡಿದ್ರೆ ನೀವು 7 ಸಲ 9 ಸಲ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿ ಬಂದಿರುತ್ತೆ. ಆದರೆ ಈ ಗೀತ ಗೋವಿಂದ ಹಾಗಲ್ಲ. ಇದು ಶೃಂಗಾರ ಭರಿತ ಶ್ಲೋಕಗಳು. ಅದನ್ನು ನಾವು ಅನುಭವಿಸಿ, ಮತ್ತು ಕೆಲವರು ಅದನ್ನು ಬೇರೆಯ ದೃಷ್ಟಿಯಲ್ಲಿ ನೋಡ್ತಾರೆ, ಕಾಮನೆಯ ದೃಷ್ಟಿಯಿಂದ. ಹಾಗಲ್ಲ, ಅದು ಭಗವಂತನ ಪ್ರೇಮದ ಕಾವ್ಯ. ಆ ಕಾವ್ಯವನ್ನು ಯಾರು ಬರೆದಿರೋದು ಅಂದರೆ ಜಯದೇವ. ಆ ಜಯದೇವ ಇನ್ಯಾರೂ ಅಲ್ಲ, ಅವರು ವೇದವ್ಯಾಸರ ಅಂಶವೇ ಜಯದೇವ. ಅದನ್ನು ಬರೆಯೋದಕ್ಕೆ ಕಳಿಸಿದ್ದೇ ಸಾಕ್ಷಾತ್ ಪರಮಾತ್ಮನಾದ ಕೃಷ್ಣ. ಅವನೇ ಅವರನ್ನು ಕಳಿಸಿರೋದು. ಒಂದು ತಿಂಡುಬಿಲ್ವ ಅನ್ನೋ ಜಾಗ ಎಲ್ಲಿ ಅಂದರೆ ವೆಸ್ಟ್ ಬೆಂಗಾಲು, ಒರಿಸ್ಸಾ ಹತ್ರನೇ. ಅಲ್ಲಿ ಆ ಜಾಗದಲ್ಲಿ ಒಬ್ಬ ದಂಪತಿಗಳಿದ್ದರು. ಆ ದಂಪತಿಗಳು ದೇವರ ಪರಮ ಭಕ್ತರು, ಮತ್ತು ಅವರಿಗೆ ಮಕ್ಕಳಾಗಿರಲಿಲ್ಲ. ಅವರು ಭಗವಂತನಲ್ಲಿ ಬೇಡ್ಕೊಂಡು ನಮಗೊಂದು ಒಳ್ಳೆಯ ಸಂತಾನದ ಭಾಗ್ಯವನ್ನು ಕೊಡಬೇಕು ಅಂತ ಬೇಡ್ಕೊಂಡ್ರಂತೆ. ಆಗ ಅವರಿಗೆ ಭಗವಂತ ಏನು ಮಾಡ್ದ, ಈ ವೇದವ್ಯಾಸನ ಅಂಶವನ್ನು ಅವರಿಗೆ ಮಗುವಾಗಿ ಹುಟ್ಟೋ ಹಾಗೆ ಕರುಣಿಸಿದ. ಆ ಮಗು ಹುಟ್ಟಿತು. ಆ ಮಗುವನ್ನು ಇವರು ಚೆನ್ನಾಗಿ ನೋಡ್ಕೋತಾ ಇದ್ರು. ಮಗು ಹುಟ್ಟಿದಾಗಿಂದನೂ ಹೇಗಿದ್ರೂ ಒಂದು ವೇದವ್ಯಾಸದ ಅಂಶವಾದ್ರಿಂದ ಭಗವಂತನಲ್ಲಿ ಭಕ್ತಿ ಜಾಸ್ತಿ. ಅವನಿಗೆ ಸದಾ ಭಗವಂತನನ್ನು ನೆನೆಸ್ಕೊಳ್ಳೋದು, ಅವನನ್ನು ರಾಧಾರಮಣನನ್ನು ನಮಸ್ಕಾರ ಮಾಡೋದು, ಅವನನ್ನೇ ಮನದಲ್ಲಿ ಧ್ಯಾನ ಮಾಡೋದು. ಎಲ್ಲ ಮಕ್ಕಳು ಆಡ್ತಾ ಇದ್ರೆ ಇವನು ದೇವರ ಧ್ಯಾನದಲ್ಲೇ ಮಗ್ನನಾಗಿರ್ತಾ ಇದ್ದ. ಹೀಗಿದ್ದಾಗ ಅವನು ಬೆಳೀತಾ 5 ವರ್ಷ ಆದಾಗ ಅವ್ರ ತಂದೆ ತಾಯಿ ತೀರ್ಕೊಂಡ್ಬಿಟ್ರಂತೆ. ಇವನೊಬ್ಬನೇ ಇದ್ದ. ಅವನು ಆ ದುಃಖ ಅವನಿಗೇನು ಅರ್ಥ ಆಗಲಿಲ್ಲ. ಅವನಿಗೆ 5 ವರ್ಷ ಆದರೂ ಆ ತಂದೆ ತಾಯಿ ಇಲ್ಲ ಅನ್ನೋ ದುಃಖ ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ. ಯಾಕಂದರೆ ಅವನು ಯಾವಾಗಲೂ ದೇವರ ಧ್ಯಾನದಲ್ಲೇ ಇರ್ತಾ ಇದ್ದ. ಹೀಗಿದ್ದಾಗ ಒಮ್ಮೆ ಅಲ್ಲೇ ಆ ಊರಲ್ಲೇ ನಿರಂಜನ ಅನ್ನೋ ಒಬ್ಬ ಇದ್ದ. ಅವನು
ಈ ಹುಡುಗಂಗೆ ಏನು ಗೊತ್ತಾಗಲ್ಲ, ಅವ್ನಿಗೆ ಯಾಕೆ ಬೇಕು ಇಷ್ಟು ದೊಡ್ಡ ಮನೆ, ಅವ್ನಿಗೆ ಯಾಕೆ ಬೇಕು ಇಷ್ಟು ಆಸ್ತಿ ಎಲ್ಲ, ಅವ್ನಿಗೆ ಹೋಗಿ ಏನಾದರೂ ಹೇಳಿಬಿಟ್ಟು ನಾನು ಆಸ್ತಿ ಎಲ್ಲ ನಾನು ಲಪ್ಟಾಯಿಸ್ಕೋಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಆ ಮಗು ಹತ್ರ ಹೋಗ್ಬಿಟ್ಟು, ನೋಡಪ್ಪ ನಿನ್ನ ತಂದೆ ನನ್ನ ಹತ್ರ 1000 ರೂಪಾಯಿ 1000 ವರಾಹಗಳನ್ನು ಇದು ತೊಗೊಂಡಿದ್ರು, ಸಾಲ ತೊಗೊಂಡಿದ್ರು, ಆ ಸಾಲವನ್ನು ನೀನು ತೀರಿಸ್ಬೇಕು ಇವಾಗ. ಈ ಹುಡುಗ ಹೇಳ್ತಾನೆ, ನನ್ನ ಹತ್ರ ಏನಿದೆ, ನಾನು ಹೇಗೆ ಸಾಲ ತೀರಿಸ್ಲಿ, ನಮ್ಮ ತಂದೆ ತೊಗೊಂಡಿದ್ರು ಅನ್ನೋದು ಏನಕ್ಕೆ ಅಂತಲೇ ನಂಗೆ ಗೊತ್ತಿಲ್ಲ. ಯಾಕಂದರೆ ನಮಗೆ ಬೇಕಾದಷ್ಟಿತ್ತು, ಮನೆ ಎಲ್ಲ ಇಷ್ಟು ದೊಡ್ಡದಿದೆ, ಎಲ್ಲ ಇದೆ, ನಮ್ಗೆ ಯಾಕೆ ತೊಗೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ. ನಿನ್ಗೇನು ಗೊತ್ತು, ನಿನ್ಗೆ ಗೊತ್ತಿರಲ್ಲಪ್ಪ, ನಿಮ್ಮ ಅಪ್ಪ ತೊಗೊಂಡಿದ್ದಾರೆ ಆ 1000 ರೂಪಾಯಿ 1000 ವರಾಹ, ನೀನು ನಂಗೆ ಅದಕ್ಕೆ ಕೊಡಬೇಕು ಅಂತ. ನನ್ನ ಹತ್ರ ಏನೂ ಇಲ್ಲ, ನಾನು ಹೇಗೆ ಕೊಡಲಿ ನಿನಗೆ ಅಂತ ಕೇಳ್ತಾನಂತೆ. ಸರಿ ಏನು ಬೇಡ, ನಾನೊಂದು ಪತ್ರ ತಂದಿದ್ದೀನಿ, ಆ ಪತ್ರದಲ್ಲಿ ನೀನು ಸಹಿ ಹಾಕು, ಈ ಮನೆ ನನಗೆ ಬಿಟ್ಕೊಟ್ಬಿಡು ಸಾಕು ಅಂತ. ಈ ಮನೆ ನಾನು ಬಿಟ್ಕೊಟ್ರೆ ನಾನು ಎಲ್ಲಿರಲಿ, ನಾನು ಹೇಗಿರಲಿ ಅಂತ ಕೇಳ್ತಾನಂತೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಿಮ್ಮ ತಂದೆ ತೊಗೊಂಡಿದ್ದಾರೆ ದುಡ್ಡು, ನೀನು ನಂಗೆ ಕೊಡಬೇಕು ಅಂತ ಹೇಳಿ. ಈಗ ನಿನ್ನ ಕೈಯಲ್ಲಿ ದುಡ್ಡಿಲ್ಲ, ಆದರೆ ಈ ಮನೆಯನ್ನು ಬಿಟ್ಕೊಡು ಅಂತ ಹೇಳ್ತಾರೆ. ಸರಿ ಇನ್ನೇನು ಮಾಡೋದು ಅಂಥೇಳಿ ಅವನು ಅದು ಸಹಿ ಹಾಕಕ್ಕೆ ಹೋದಾಗ ಆ ನಿರಂಜನ ಅನ್ನೋ ಯಾರು ಬಂದಿದ್ದ ವ್ಯಕ್ತಿ ಅವನ ಮಗಳು ಓಡೋಡಿ ಬಂದ್ಲಂತೆ. ಓಡೋಡಿ ಬಂದು, ಅಪ್ಪ ಮನೆಗೆ ಬೆಂಕಿ ಬಿದ್ದಿದೆ, ಮನೆಗೆ ಬೆಂಕಿ ಬಿದ್ದಿದೆ, ನಾವಿದ್ದ ಮನೆಗೆ ಬೆಂಕಿ ಬಿದ್ದಿದೆ, ಬಾ ಬೇಗ ಬಾ ಬೇಗ ಬಾ ಅಂತ. ಆಗ ಜಯದೇವ ಅಲ್ಲಿದ್ನಲ್ಲ, ಅವನಿಗೆ ಭಯ ಆಯ್ತಂತೆ, ಅಯ್ಯೋ ಮನೆಗೆ ಬೆಂಕಿ ಬಿದ್ದಿದೆಯಲ್ಲ ಇವ್ರ ಮನೆಗೆ ಅಂತ ಹೇಳ್ಬಿಟ್ಟು ಅವನು ಓಡೋದ್ನಂತೆ. ಇವರೆಲ್ಲ ಓಡೋಗೋ ಮುಂಚೆ ಅವನೇ ಓಡೋದಂತೆ, ಮನೆಗೆ ಹೋಗಿ ಏನಾಗತ್ತೆ ನೋಡೋಣ ಅಂಥೇಳಿ. ಅವನ ಮನೆಗೆ ಹೋಗಿ ಅಲ್ಲಿ ಕಾಲು ಇಡ್ತಾ ಇದ್ದಂಗೆ ಆ ಬೆಂಕಿ ಏನು ಜೋರಾಗಿ ಉರಿತಾ ಇತ್ತು, ಫುಲ್ ಭಸ್ಮ ಇದು ಶಾಂತವಾಗೋಯ್ತಂತೆ. ಆ ಶಾಂತವಾಗಿ ಆ ಮನೆ ಉರಿಯೋದೆಲ್ಲ ನಿಂತೋಯ್ತಂತೆ. ಆವಾಗ ಈ ನಿರಂಜನ ಅನ್ನೋನಿಗೆ ಅರಿವಾಗತ್ತಂತೆ, ಅಯ್ಯೋ ನಾನು ಎಂಥ ಮೋಸ ಮಾಡಿದೆ, ಈ ಹುಡುಗ ಬಂದು ಬರೀ ಇಲ್ಲಿ ಕಾಲು ಇಟ್ಟಿದ ತಕ್ಷಣ ಹೆಂಗೆ ಉರಿತಾ ಇದ್ದಿದ್ದು ಮನೆ, ಇಷ್ಟು ಜೋರು ಉರಿತಾ ಇದ್ದಿದ್ದು ಮನೆ, ಈ ಹುಡುಗ ಕಾಲು ಇಟ್ಟಿದ ತಕ್ಷಣ ಅದು ನಿಂತೋಯ್ತು, ಈ ಮನೆ ಶಾಂತವಾಯ್ತಲ್ಲ ಹೇಗೆ, ಇವನು ಪ್ರಭಾವ, ಇವನು ಸಾಮಾನ್ಯ ಪುರುಷನಲ್ಲ, ಇವನು ಪ್ರಭಾವಿತ ಪುರುಷ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು, ಅವರೆಲ್ಲ ಹೊರಗಡೆ ಇದ್ದಾಗ ಮಗುವಿನ ಕಾಲನ್ನು ಹಿಡ್ಕೊಂಡು ಹೇಳ್ತಾನಂತೆ, ನನಗೆ ಕ್ಷಮಿಸ್ಬಿಡು, ನಿಮ್ಮ ತಂದೆ ನನ್ನ ಹತ್ರ ಯಾವ ಸಾಲನೂ ತೊಗೊಂಡಿಲ್ಲ, ನಿನ್ನ ಮನೆ ನೀನೇ ಇಟ್ಕೋ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಟನಂತೆ. ಆಗ ಆ ಹುಡುಗ ಹೇಳ್ತಾನಂತೆ, ನನಗೆ ಬೇಡ, ಇವಾಗ ನಾನು ಅದನ್ನು ನಿಮಗೆ ಬರ್ಕೊಟ್ಬಿಟ್ಟಿದ್ದೀನಿ, ಅದು ನಿಮಗೇನೆ, ನನಗೆ ಯಾವ ಮನೆಯೂ ಬೇಡ, ಏನೂ ಬೇಡ, ನಾನಿಲ್ಲಿ ಇರೋದೂ ಇಲ್ಲ, ಅದನ್ನು ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೋಗ್ತಾನಂತೆ. ಎಲ್ಲರೂ ಹೇಳ್ತಾರಂತೆ, ಏ ಮಗು ನೀನು ಚಿಕ್ಕವನು, ಎಲ್ಲಿಗೆ ಹೋಗ್ತೀಯಪ್ಪ ಜಯದೇವ, ಎಲ್ಲಿಗೆ ಹೋಗ್ತೀಯ, ಎಲ್ಲೂ ಹೋಗಬೇಡ, ಇಲ್ಲೇ ಇರು, ನಮ್ಮಲ್ಲೇ ಇರು ಅಂತ ಹೇಳ್ತಾರಂತೆ. ಅವನು ಹೇಳ್ತಾನಂತೆ, ಇಲ್ಲ ನನಗೆ ಇಲ್ಲಿರೋದು ಇಷ್ಟ ಇಲ್ಲ, ನಾನು ಹೊರಡ್ತೀನಿ. ಎಲ್ಲಿಗೆ ಹೋಗ್ತೀಯ ಅಂತ ಕೇಳಿದ್ರಂತೆ. ಜಗನ್ನಾಥ್ಪುರಿಗೆ ಹೋಗ್ತೀನಿ, ಜಗನ್ನಾಥನ ಹತ್ರ ಹೋಗ್ತೀನಿ, ಅವನೆಲ್ಲಿ ಕರೆಸ್ತಾನೋ, ಅವನೇನು ತೋರಿಸ್ತಾನೋ ದಾರಿ ಅದನ್ನು ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಅವನು ಜಗನ್ನಾಥಕ್ಕೆ ಹೋಗ್ತಾನಂತೆ. ಅಲ್ಲಿಗೆ ಹೋಗಿ ಜಗನ್ನಾಥ ಸ್ವಾಮಿಯವರಿಗೆ ದರ್ಶನ ಮಾಡಿ, ಅವನು ಹೋಗೋ ದಾರಿ ಹೇಗೆ ಅಂದರೆ ಆಗೆಲ್ಲ ಗೊತ್ತಿರಬೇಕು, ಗಾಡಿಗಳಿಲ್ಲ, ಏನಿಲ್ಲ, ಕಾಲ್ನಡಿಗೆಯಲ್ಲಿ ಹೋಗಬೇಕು. ಅವನಿಗೆ ಹೊಟ್ಟೆಗೆ ಏನೂ ಇಲ್ಲ, ಆಹಾರ ಇಲ್ಲ. ಆದರೆ ಪರಮಾತ್ಮ ಅವ್ರ ಭಕ್ತರನ್ನು ಯಾವತ್ತೂ ಬಿಡಲ್ಲ ಅಂತ ಹೇಳಿ ಇಲ್ಲಿ ನಮಗೊಂದು ಆಧಾರ ಸಿಗತ್ತೆ. ಏನು ಅಂದರೆ ಅವ್ನು ಹೋಗೋ ದಾರಿಲೆಲ್ಲ ಅವ್ನಿಗೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಅವ್ನು ಮಾಡ್ತಾ ಇದ್ನಂತೆ. ಮತ್ತು ಅವನಿಗೆ ನೀರು ಬೇಕು ಅಂದರೆ ಅವನೇ ಬಂದು ಬೇರೆ ಅವತಾರದಲ್ಲಿ ಬಂದು ಅವನಿಗೆ ನೀರು ಕೊಟ್ಟನಂತೆ. ಒಂದ್ಸಲ ಅವನಿಗೆ ತುಂಬ ಬಾಯಾರಿಕೆ ಆಯ್ತಂತೆ. ಆವಾಗ ಭಗವಂತನೇ ಬಂದ್ಬಿಟ್ಟು ನೀರು ಕೊಟ್ಟನಂತೆ. ಆ ನೀರು ಕುಡ್ದಿದ ತಕ್ಷಣ ಅವನಿಗೆ ಇನ್ಯಾವತ್ತೂ ಬಾಯಾರಿಕೆ ಆಗದೆ ಇರೋಂಗೆ, ಜಗನ್ನಾಥ್ಪುರಿಗೆ ಹೋಗೋ ತನಕ ಅವ್ನಿಗೆ ಯಾವತ್ತೂ ಬಾಯಾರಿಕೆ ಆಗಲಿಲ್ಲಂತೆ. ಹಂಗೆ ಆ ಥರ ನೀರು ಕೊಡಿಸಿದಂತೆ. ಅದಲ್ಲದೆ ಅವನಿಗೆ ಹೊಟ್ಟೆಗೆ ಆಹಾರ ಇರಲಿಲ್ಲ. ಆಗ ಇನ್ನೊಂದು ವಿಪ್ರನ ವೇಷ ಧರಿಸ್ಕೊಂಡು ಭಗವಂತ ಬಂದು ಅವನಿಗೆ ಆಹಾರ ಕೊಟ್ಟನಂತೆ. ಆಹಾರ ಕೊಟ್ಟಿದ್ದು ಹೆಂಗಿತ್ತು ಅಂದರೆ ಅಮೃತಪಾನ ಥರ ಇತ್ತಂತೆ ಅವನಿಗೆ. ಜಗನ್ನಾಥ್ಪುರಿಗೆ ಹೋಗೋ ತನಕ ಅವ್ನಿಗೆ ಮತ್ತೆ ಹಸುವೆ ಆಗಿಲ್ಲಂತೆ. ಈ ರೀತಿ ಭಗವಂತ ಅವನನ್ನು ಕಾಯ್ಕೊಂಡು ಬಂದಂತೆ. ಹೀಗೆ ಬಂದ ಅವನು ಜಗನ್ನಾಥ್ಪುರಿಗೆ ಬಂದ, ಭಗವಂತನನ್ನು ನೋಡ್ದ, ಭಗವಂತನನ್ನು ನೋಡಿ ನಮಸ್ಕಾರ ಮಾಡಿ ಅಲ್ಲೇ ಕೆಲವು ಕಾಲ ಸಂತೋಷದಿಂದ ಕಾಲ ಕಳೀತಾ ಇದ್ದಂತೆ. ಹೀಗಿದ್ದಾಗ ಅವನು ಸರಿ ಈಗ ನಾನು ಈ ಜಾಗದಲ್ಲೇ ಇದ್ದೀನಿ, ಇಲ್ಲಿಂದ ಮುಂದೆ ಹೋಗಬೇಕು ಅಂತ ಹೇಳಿ ಅವನು ಹೊರಡಕ್ಕೆ ಶುರು ಮಾಡಿದ. ಅವನು ಸಂತರ ಹಾಗೆ ಬಾಳಕ್ಕೆ ಶುರು ಮಾಡಿದ. ಏನಂದರೆ ಯಾವ ಜಾಗಕ್ಕೂ ವ್ಯಾಮೋಹ ಇರಲಿಲ್ಲ, ಯಾವುದಕ್ಕೂ ಅವನದು ಅನ್ನೋ ಆಸೆ ಇರ್ತಾ ಇರಲಿಲ್ಲ. ನಾವೆಲ್ಲ ಇವಾಗ ನನ್ನ ಮನೆ, ನನ್ನ ಜಾಗ, ನನ್ನ ಇದು ಅಂತ ಹೇಳ್ತೀವಲ್ಲ, ಆ ಥರ ಅವ್ನಿಗೆ ಯಾವುದ್ರಲ್ಲೂ ನಂದು ಅನ್ನೋ ಭಾವನೆ ಇರಲಿಲ್ಲ. ಅವನೇನು ಮಾಡ್ದ, ಅವನು ಏನು ಡಿಸೈಡ್ ಮಾಡ್ದ ಅಂದರೆ, ಒಂದು ದಿವಸ ನಾನು ಒಂದು ಮರದ ಕೆಳಗಡೆ ಇದ್ದರೆ ಅದೇ ಮರದ ಕೆಳಗಡೆ ನೆಕ್ಸ್ಟ್ ಡೇ ನಾನು ಇರಲ್ಲ, ಬೇರೆ ಮರದ ಹತ್ರ ಇರಬೇಕು. ಯಾಕಂದರೆ ಒಂದು ಮರದ ಹತ್ರ ನಾನು 1-2 ದಿನ 3 ದಿನ ಇದ್ದರೆ ಇದು ನನ್ನ ಮರ ಅಂತ ಆಗೋಗುತ್ತೆ.
ಇನ್ನೊಂದು ಜಾಗದಲ್ಲಿ ನಾನು ಒಂದು 4-5 ದಿನ ಇದ್ದರೆ ಇದು ನನ್ನ ಜಾಗ ಅಂತ ಬಂದ್ಬಿಡುತ್ತೆ. ಆ ಥರ ಆಗೋದು ಬೇಡ, ಭಾವನೆ ಬೇಡ ಅಂಥೇಳಿ ಪ್ರತಿ ದಿವಸ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದ. ಜಗನ್ನಾಥ ನೋಡ್ದ ಇದನ್ನು, ಏನು ಇವನು ನನ್ನ ಭಕ್ತ ಅಲ್ದಾಡ್ತಾ ಇದ್ದಾನೆ, ಅವನಿಗೊಂದು ಜಾಗದಲ್ಲಿ ಸ್ಥಿರವಾಗಿ ಇರಿಸ್ಬೇಕು ಅಂತ ಹೇಳಿ ಅವನೇನು ಮಾಡ್ದ, ಇವನಿಗೊಂದು ಮದುವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ದ ಭಗವಂತ. ಹಾಗೆ ಹಿಂದೆ ಏನಾಗಿತ್ತು, ಇದೇ ಜಾಗದಲ್ಲಿ ಜಗನ್ನಾಥದಲ್ಲಿ ಆ ಪುರಿಯಲ್ಲಿ ಒಬ್ಬ ಸುದೇವ ಅನ್ನೋ ಒಬ್ಬ ಬ್ರಾಹ್ಮಣನ ಇದ್ದ. ಅವನಿಗೆ ಮಕ್ಕಳಾಗಿರ್ಲಿಲ್ವಂತೆ ತುಂಬ ವರ್ಷ. ಅವನಿಗೆ ಭಕ್ತರ ದೇವರಲ್ಲಿ ಬೇಡ್ಕೊಂಡು ಏನು ಹೇಳ್ತದಂತೆ, ನನಗೆ ಹುಟ್ಟೋ ಮೊದಲನೇ ಸಂತಾನ ಏನಿದೆ ಆ ಸಂತಾನವನ್ನು ನಾನು ನಿನಗೆ ಧಾರೆ ಎರಿತೀನಿ ಅಂತ ಹೇಳ್ಬಿಟ್ಟು, ಅಂದರೆ ನಿನಗೆ ಅದನ್ನು ಒಪ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಬೇಡ್ಕೊಂಡಿದ್ದಂತೆ ಜಗನ್ನಾಥನ ಹತ್ರ. ಸುದೇವನ ನೆನಪಾಯ್ತಂತೆ ಜಗನ್ನಾಥನಿಗೆ. ಸುದೇವನಿಗೆ ಮೊದಲನೇ ಸಂತಾನ ಯಾವುದು, ಒಂದು ಹೆಣ್ಮಗು. ಆ ಹೆಣ್ಮಗು ನೋಡೋದಕ್ಕೆ ತುಂಬ ಸುಂದರವಾಗಿದ್ಲಂತೆ. ಹುಟ್ಟಿದಾಗ ಕಣ್ಣು ಕಮಲದಂತಿತ್ತಂತೆ. ಅದಕ್ಕೆ ಅವಳಿಗೆ ಪದ್ಮಾವತಿ ಅಂತ ಹೆಸರಿತ್ತಂತೆ. ಆ ಪದ್ಮಾವತಿಯನ್ನು ಇವನಿಗೆ ಜಯದೇವನಿಗೆ ಮದುವೆ ಮಾಡಿಸ್ಬೇಕು ಅಂತ ಜಗನ್ನಾಥ ಯೋಚನೆ ಮಾಡಿ ಆ ಸುದೇವನ ಕನಸಿನಲ್ಲಿ ಹೋಗಿ, ಈಗ ಪದ್ಮಾವತಿ 12 ವರ್ಷ ಆಗಿತ್ತು. ಸುದೇವನ ಕನಸಿನಲ್ಲಿ ಹೋಗಿ, ನೋಡು ನೀನು ಮಗು ಹುಟ್ಟೋ ಮುಂಚೆ ನನ್ನಲ್ಲಿ ಇದು ಮಾಡಿದ್ದೆ, ಬೇಡ್ಕೊಂಡಿದ್ದೆ, ನನ್ನ ಮೊದಲನೇ ಸಂತಾನವನ್ನು ನಿನಗೆ ಒಪ್ಪಿಸ್ತೀನಿ ಅಂತ, ಈಗ ನಿನ್ನ ಮಗಳನ್ನು ನನ್ನನ್ನು ಒಪ್ಪಿಸ್ಬೇಕು ಅಂತ ಹೇಳ್ತಾರಂತೆ. ನೀನು ನನ್ನನ್ನು ಒಪ್ಪಿಸ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಈ ಮಗುವನ್ನು ಕರ್ಕೊಂಡು ಹೋಗಿ ತಿಂಡು ಬಿಲ್ವ ಅನ್ನೋ ಜಾಗದಲ್ಲಿ ಜಯದೇವ ಅನ್ನೋ ಸಂತದಿರಿದ್ದಾರೆ, ಅವ್ರ ಹತ್ರ ಒಪ್ಸು, ಅವ್ರಿಗೆ ಮದುವೆ ಮಾಡಿಕೊಟ್ಬಿಡು ಅಂತ ಹೇಳ್ತಾರಂತೆ. ಸುದೇವ ಆಯಿತು ಎಚ್ಚರವಾಗಿ ಎದ್ದು, ಓ ಭಗವಂತ ನಂಗೆ ಆಜ್ಞೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಎದ್ದು ಹೋಗಿ ಜಗನ್ನಾಥನನ್ನು ದರ್ಶನ ಮಾಡಿ, ಮಗಳನ್ನು ಕರ್ಕೊಂಡೋಗಿ ಜಗನ್ನಾಥನ ದರ್ಶನ ಮಾಡಿ, ಅಲ್ಲಿಂದ ಹಾಗೆ ತಿಂಡು ಬಿಲ್ವ ಅಲ್ಲೇ ಹತ್ತಿರದಲ್ಲೇ ಅಲ್ಲಿಗೆ ಹೋಗ್ಬಿಟ್ಟು ಜಯದೇವನ ಹತ್ರ ಮಗಳನ್ನು ಒಪ್ಪಿಸಿದಂತೆ. ಜಯದೇವ ಹೇಳಿದಂತೆ, ಏನಪ್ಪ ಯಾವ ರೀತಿಯ ತಂದೆ ನೀನೇನು ತಲೆಗಿಲೆ ಕೆಟ್ಟಿದೆಯಾ, ನಿಂಗೇನು ಯಾರಾದರೂ ಮಗಳನ್ನು ಈ ರೀತಿ ನನ್ನಂಥ ಒಬ್ಬ ಸಂತನಿಗೆ ಮದುವೆ ಮಾಡಿಕೊಡ್ತಾರಾ? ನಾನು ಯಾರಂತ ಗೊತ್ತಾ ನಿಂಗೆ? ನಾನು ಒಂದು ದಿವಸ ಒಂದು ಮರದ ಕೆಳಗಡೆ ಇರೋ ಅಲ್ಲ ಅಂಥವನಿಗೆ ನಿನ್ನ ಮಗಳನ್ನು ಮದುವೆ ಮಾಡಿಕೊಡ್ತೀನಿ ಅಂತಿದೆಯಲ್ಲ, ಏನಿದು ಅಂತ. ಆಗ ಸುದೇವ ಹೇಳ್ತಾನಂತೆ, ಇದು ನನ್ನ ಇಚ್ಛೆ ಅಲ್ಲ, ಇದು ನನಗೆ ಭಗವಂತನ ಪ್ರೇರಣೆ. ಭಗವಂತನೇ ನನಗೆ ಆಜ್ಞೆ ಮಾಡಿರೋದು. ಅವನು ಹೇಳಿರೋದು ನಿನ್ನಗೆ ಕೊಟ್ಟು ನನ್ನ ಮಗಳನ್ನು ಮದುವೆ ಮಾಡಬೇಕು ಅಂತ ಆಜ್ಞೆ ಮಾಡಿದ್ದಾನೆ. ಅವನ ಆಜ್ಞೆಯಂತೆ ನೀನು ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಾನಂತೆ. ಅದಕ್ಕೆ ಜಯದೇವ ಹೇಳ್ತಾನಂತೆ, ಅವನೇನು ಅವ್ನು 16,000 ಹೆಂಡತಿರನ್ನ ಕಟ್ಕೊಂಡು ಅವನು ಆರಾಮಾಗಿದ್ದಾನೆ, ಅವನು ಹಂಗೆ ಇರೋಕ್ಕೆ ಸಾಧ್ಯ. ನಾನು ನನ್ನ ಜೀವನನೇ ನಡೆಸೋದು ಕಷ್ಟ, ಅದರಲ್ಲಿ ಒಂದು ಹೆಂಡತಿನ ಕಟ್ಕೊಂಡು ನಾನು ಹೇಗಿರೋದು, ನನ್ನ ಕೈಲಿ ಇದಾಗಲ್ಲ ಅಂತ ಹೇಳ್ತಾನಂತೆ. ಸುದೇವನಿಗೆ ಭಯ ಇದೆ, ಒಂಥರ ಇದಾಯ್ತಂತೆ, ಬೇಸರವಾಯ್ತಂತೆ. ಏನು ಇವನು ಭಗವಂತನ ಆಜ್ಞೆ ಅಂದರೆ ಭಗವಂತನ ಮೇಲೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತ. ಇಲ್ಲಿ ನಾವು ಏನು ಗಮನಿಸ್ಬೇಕು ಅಂದರೆ, ಜಯದೇವನಿಗೆ ಭಗವಂತನಲ್ಲಿ ಅಷ್ಟು ಪ್ರೀತಿ, ಅಷ್ಟು ಭಕ್ತಿ, ಅಷ್ಟು ಭಾವ ಯಾವ ರೀತಿ ಅಂದರೆ ಅವನನ್ನು ಸಖಾತರ, ಅವನ ಸ್ನೇಹಿತನಾಗಿ, ಎಲ್ಲ ಸರ್ವಸ್ವ ಅವನೇ ಆಗಿದ್ದ. ಆದ್ದರಿಂದ ಅವನನ್ನು ಆ ರೀತಿ ಅವನು ನೋಡ್ತಾ ಇದ್ದ. ಅವನೇನು ಹೇಳ್ಬಿಡ್ತಾನೆ ಅವನಿಗೇನು ಅಂತ, ಅಂದರೆ ನಾವು ಫ್ರೆಂಡ್ಸ್ ಬಗ್ಗೆ ಮಾತಾಡೋವಾಗ ಹೇಗೆ ಮಾತಾಡ್ತೀವಿ ಆ ರೀತಿ. ನನ್ನ ಕೈಲಿ ಅದೆಲ್ಲ ಆಗಲ್ಲ, ನೀನು ಕರ್ಕೊಂಡು ಹೋಗು ನಿನ್ನ ಮಗಳನ್ನ ಅಂತ ಹೇಳ್ತಾನಂತೆ. ಆಗ ಸುದೇವ ಹೇಳ್ತಾನಂತೆ, ನೋಡು ನಂಗೆ ಆಜ್ಞೆ ಆಗಿದೆ, ನೋಡಮ್ಮ ಮಗಳೇ, ಏನೇ ಆಗಲಿ ನೀನು ಇಲ್ಲೇ ಇರಬೇಕು ಅಂತ ಹೇಳಕ್ಕೆ ಬರ್ತಾನೆ. ಆಗ ಮಗಳೇ ಬಾಯ್ಬಿಟ್ಟು ಹೇಳ್ತಾಳಂತೆ, ಅಪ್ಪ ನೀನು ನನಗೆ ಏನೂ ಹೇಳ್ಬೇಡ, ನಾನು ಇವ್ರನ್ನ ನೋಡಿದ ತಕ್ಷಣ ಅವರೇ ನನ್ನ ಸರ್ವಸ್ವ ಅಂತ ನಂಬಿಟ್ಟಿದ್ದೀನಿ, ನಾನು ನಿನ್ನ ಕರೆದ್ರೂ ನಿನ್ನ ಜೊತೆ ಬರೋದಿಲ್ಲ, ನೀನು ಕರೆಯೋಕ್ಕೂ ಹೋಗಬೇಡ, ನಾನು ಬರೋದು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳಂತೆ. ಆಗ ಸುದೇವ ಹೇಳ್ತಾನಂತೆ, ಆಯಿತು ಮಗಳೇ, ನಿನ್ನ ನಿರ್ಧಾರ ನಿಂದೇ ಆದ್ದರಿಂದ ನಾನು ಬಿಟ್ಟು ಹೋಗ್ತಾ ಇದ್ದೀನಿ, ನೀನು ಹೇಗಿರ್ತೀಯೋ ಅದು ನಂಗೆ ಗೊತ್ತಿಲ್ಲ, ಆ ಭಗವಂತನಲ್ಲಿ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರಂತೆ. ಈ ಜಯದೇವ ತಲೆ ಚಚ್ಕೋತದಂತೆ, ಏನಿದು ಈ ಹುಡುಗಿನೂ ಏನು, ಈ ಪದ್ಮಾವತಿ ಹುಡುಗಿ ಯಾಕೆ ಇವಳು ಅರ್ಥ ಮಾಡ್ಕೋತಾ ಇಲ್ಲ, ನನ್ನ ಹತ್ರ ಇಲ್ಲಿ ಬಂದಿರ್ತಾಳೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನಂತೆ, ನೋಡಮ್ಮ ನೀನು ಇಲ್ಲಿ ಇರೋಕ್ಕಾಗಲ್ಲ, ಇದು ಕಾಡು, ಇಲ್ಲೆಲ್ಲ ಏನು ನಂಗೆ ಆಹಾರ ಇಲ್ಲ, ನಂಗೆ ಇರೋದಕ್ಕೆ ಛಾವಣಿ ಇಲ್ಲ, ಏನಿಲ್ಲ, ನೀನು ಇಲ್ಲಿ ಹೆಂಗಿರ್ತೀಯ ಅಂತ ಹೇಳ್ತೀನಿ. ಏನೇ ಆಗಲಿ ನೀವು ಹೇಗಿದ್ದೀರೋ ಹಾಗೆ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತಾಳಂತೆ. ಆಗ ಜಯದೇವ ರಾತ್ರಿ ಆಯಿತು, ಇವಳು ಹೆದರ್ಕೊಂಡು ಓಡೋಟೋಗ್ತಾಳೆ, ಇವಳು ಇನ್ನು ಇರಲ್ಲ ಇಲ್ಲಿ ಜಾಸ್ತಿ ದಿನ ಅಂತ ಹೇಳ್ಬಿಟ್ಟು ಅವನು ಅಲ್ಲೇ ಇದ್ದಾಗ ಅವನ ಧ್ಯಾನದಲ್ಲೇ ಅವ್ನು ಕೂತ್ಕೊಂಡಿದ್ದ. ಅವಳು
ಅವ್ರು ಯಾವ ಮರದ ಕೆಳಗಡೆ ಧ್ಯಾನ ಮಾಡ್ತಾ ಇದ್ರು ಅದ್ರ ಎದುರುಗಡೆ ಮರದ ಹತ್ರ ಕೂತ್ಕೊಂಡು ಅವ್ರನ್ನೇ ಗಮನಿಸ್ತಾ ಇದ್ಲು. ಹೀಗೆ ಆಯಿತು, ಒಂದಿನ ಆಯಿತು, 2 ದಿನ ಆಯಿತು, ಇವಳು ಹೋಗಲಿಲ್ಲ. ಆಗ ಜಯದೇವ ಹೇಳ್ತಾರಂತೆ, ಆಯಿತು ನೀನು ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಅವ್ರಿಗೆ ಯಾಕೆ ಈ ನಿರ್ಧಾರಕ್ಕೆ ಬಂದರು ಅಂದರೆ ಆಗ ಒಂದು ಆಕಾಶವಾಣಿ ಆಗತ್ತಂತೆ. ಆ ಆಕಾಶವಾಣಿಯಲ್ಲಿ ನಾನೇ ಜಗನ್ನಾಥ ನಿಂಗೆ ಹೇಳ್ತಾ ಇರೋದು, ನೀನು ಇವಳನ್ನ ಮದುವೆ ಆಗಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಇವರು ಒಪ್ಕೊಂಡು ಮದುವೆ ಆಗ್ತಾರೆ. ಮದುವೆ ಆಗಿ ಆವಾಗ ಒಂದು ಕುಟೀರವನ್ನು ಕಟ್ಕೋತಾರೆ. ಆ ಕುಟೀರದಲ್ಲಿ ವಾಸವಾಗ್ತಾರೆ. ಕುಟೀರದಲ್ಲಿ ವಾಸವಾಗುವಾಗ ಈ ಪದ್ಮಾವತಿ ಎಷ್ಟು ಸೃಜನಶೀಲತೆ ಇದ್ದ ಹೆಂಗಸು ಅಂದರೆ ಅವಳು ಗಂಡನ ಸೇವೆಯಲ್ಲೇ ನಿರತಳಾಗ್ತಾ ಇದ್ಲು. ಮತ್ತು ಅವ್ರು ಏನು ಹೇಳ್ತಾ ಇದ್ರು ಅದನ್ನು ಮಾಡ್ತಾಯಿದ್ರು. ಗಂಡ ಯಾವಾಗಲೂ ಧ್ಯಾನಮಗ್ನರಾಗ್ತಾ ಇದ್ರು. ಮತ್ತು ಅವರು ಕವಿತೆಗಳನ್ನು ಬರಿತಾ ಇದ್ರಂತೆ. ಅವ್ರು ಎಷ್ಟು ಕವಿತೆಗಳನ್ನು ಹೇಳ್ಕೊತಾ ಇದ್ರು ಅದನ್ನೆಲ್ಲ ಬರೆಯೋದಕ್ಕೆ ಅವ್ರಿಗೆ ಆ ಯೋಚನೆಯಲ್ಲೇ ಅವ್ರು ಮಗ್ನರಾಗ್ತಾ ಇದ್ರಂತ. ಇವಳು ಹೇಳಿದಂತೆ, ಸ್ವಾಮಿ ನೀವು ಏನು ಕವಿತೆಯನ್ನು ಹೇಳ್ತೀರಾ ಅದನ್ನು ನಾನು ಬರಿತೀನಿ, ನೀವು ಹೇಳಕ್ಕೆ ಶುರು ಮಾಡಿ ಅಂತ. ಸರಿ ಹಾಗೆ ಮಾಡು ಅಂತ ಹೇಳ್ಬಿಟ್ಟು ಇಬ್ಬರು ಇದೇ ಕೆಲಸವನ್ನು ಮಾಡ್ತಾಯಿದ್ರು. ಅವ್ರು ಹೇಳೋದು, ಇವಳು ಬರೆಯೋದು, ಹೀಗೆ ಬರಿತಾ ಇದ್ರು. ಇಲ್ಲಿ ರಚನೆ ಆಗಿದ್ದು ಗೀತಗೋವಿಂದ. ಈ ಗೀತಗೋವಿಂದಕ್ಕೆ ಇನ್ನೊಂದು ಹೆಸರು ಏನು ಅಂದರೆ ಅಷ್ಟಪದಿ ಅಂತ ಹೇಳ್ತಾರೆ. ಅಷ್ಟಪದಿ ಅಂದರೆ 8 ಪದಗಳ ಶ್ಲೋಕಗಳದು. ಅದು 12 ಸರ್ಗಗಳಿದೆಯಂತೆ. ಇದರಲ್ಲಿ ಏನು ಬರೆದಿರೋದು ಅಂದರೆ ಅವರು ಕೃಷ್ಣ ಮತ್ತು ರಾಧನ ಶೃಂಗಾರ ರಸದ ಬಗ್ಗೆ ಬರೆದಿರೋದು. ಇದನ್ನು ಕೇಳಿಸ್ಕೊಂಡು ಕೆಲವು ಜನ ಎಲ್ಲ ಈಹಾಡಿಸಿದ್ರಂತೆ, ಏನು ಇವನು ಜಯದೇವ ಈ ಥರ ಕಾವ್ಯವನ್ನು ಬರಿತಾ ಇದ್ದೇನೆ, ಇದು ಶೃಂಗಾರ ರಸವಾಗಿದೆ, ಇದರ ಕಾಮವನ್ನು ತೋರಿಸ್ತಾ ಇದೆ ಅಂತ ಹೇಳಿ. ಆದರೆ ಅಲ್ಲಿ ನಿಜವಾದ ಸಂಗತಿ ಏನಿತ್ತು ಅಂದರೆ ಅದು ಕೃಷ್ಣ ಮತ್ತು ರಾಧರ ಶೃಂಗಾರ ರಸವಾದರೂ ಅದರಲ್ಲಿ ಪ್ರೇಮ ಮತ್ತು ಭಕ್ತಿಯನ್ನು ಅದು ತೋರಿಸ್ಕೊಳ್ಳೋದು. ಅದಕ್ಕೆ ಅಷ್ಟಪದಿ ಯಾರ ಮನೆಯಲ್ಲಿ ಕೇಳಿಸ್ಕೋತೀರಾ, ಯಾರ ಮನೆಯಲ್ಲಿ ಅದನ್ನು ಹೇಳ್ಕೋತೀರಾ, ಆ ಮನೆಯಲ್ಲಿ ಬುದ್ಧಿಶಕ್ತಿ ಜಾಸ್ತಿ ಇರತ್ತಂತೆ. ಆ ಮನೆಯ ಜನರಿಗೆ ಬುದ್ಧಿ ಶಕ್ತಿ ಜಾಸ್ತಿ ಇರತ್ತಂತೆ. ಮತ್ತು ಅವರ ಮನೋಭಾವವೇ ಒಂಥರ ಬದಲಾಗತ್ತಂತೆ. ಅವ್ರ ಮನೆಯಲ್ಲಿ ಅವ್ರ ವಾತಾವರಣನೇ ಪ್ರೀತಿ ಭರಿತವಾಗಿರತ್ತಂತೆ. ಯಾರ ಮನೆಯಲ್ಲಿ ಈ ಥರ ಕಲಹಗಳು ಯಾವಾಗಲೂ ನಡೀತಾ ಇರುತ್ತೆ ಅಂಥ ಮನೆಯಲ್ಲಿ ಗೀತಗೋವಿಂದ ನಡೆಸ್ತಾ ಇರಬೇಕು ಅಂತ ಹೇಳ್ತಾರೆ. ಆ ಗೀತಗೋವಿಂದ ಎಲ್ಲಿ ನಡೆಯುತ್ತೆ ಅಲ್ಲಿ ಯಾವಾಗಲೂ ಶಾಂತವಾಗಿ ಪ್ರೀತಿ ಭಾವನೆಯಿಂದ ಎಲ್ಲರೂ ಇರ್ತಾರೆ ಅಂತ ಹೇಳ್ತಾರೆ. ಹೀಗೆ ಅವ್ರು ಬರೆಯೋಕ್ಕೆ ಶುರು ಮಾಡಿದ್ರು. ಆಮೇಲೆ ಎಲ್ಲರೂ ಅವ್ರಿಗೆಲ್ಲ ಗೊತ್ತಾಯಿತು, ಇದು ಇವರು ಜಯದೇವ ಹೇಳಿದ್ರು ಇದು ಈ ಥರ ಪ್ರೀತಿಯ ಕವನ ಅಂತೆಲ್ಲ ಹೇಳಿ. ಹೀಗೆ ಬರಿತಾ ಇದ್ದಾಗ ಒಂದು ದಿವಸ ಬರಿತಾ ಅವರು ಕಣ್ಣು ಮುಚ್ಕೊಂಡಿದ್ದ ತಕ್ಷಣ ಅವ್ರ ಮುಂದೆ ರಾಧಾಕೃಷ್ಣ ನಡೀತಾ ಇದ್ರಂತೆ. ಅಲ್ಲಿ ಏನು ನಡೀತಾ ಇತ್ತು ಅದೆಲ್ಲ ಅವ್ರಿಗೆ ಕಾಣಿಸ್ತಾ ಇತ್ತು ಜಯದೇವರಿಗೆ. ಅದನ್ನು ಅವ್ರು ಅದೇ ನೋಟದಿಂದ ಏನು ಕಾಣಿಸ್ತಾ ಇತ್ತು ಅದನ್ನು ಅವರು ಶ್ಲೋಕ ರೂಪದಲ್ಲಿ ಹೇಳ್ತಾ ಇದ್ರು. ಅದನ್ನು ಇವಳು ಬರಿತಾ ಇದ್ರು. ಹೀಗೆ ಆ ನೋಟದಲ್ಲಿ ಅವ್ರಿಗೆ ಏನು ಕಾಣಿಸ್ತು ಒಂದ್ಸಲ ಅಂದರೆ, ರಾಧಾ ಓಡಿ ಬರ್ತಾಳೆ, ಕೃಷ್ಣ ಅವಳನ್ನು ಹಿಂಬಾಲಿಸಿ ಬರ್ತಾನೆ, ರಾಧಾ ಬಂದು ಕೂತ್ಕೋತಾಳೆ. ಕೃಷ್ಣನಿಗೆ ಅವಾಗ ಮನಸ್ಸಿಗೆ ಏನು ಅನಿಸುತ್ತೆ ಅಂದರೆ, ಈ ರಾಧಲ ಪಾದವನ್ನು ಎಟ್ಕೊಂಡು ನನ್ನ ತಲೆ ಮೇಲೆ ಇಟ್ಕೋಬೇಕು ಅಂತ ಆಸೆ ಆಗತ್ತಂತೆ. ಶ್ರೀ ರಾಧಳ ಪಾದವನ್ನು ತಲೆ ಮೇಲೆ ಇಟ್ಕೋಬೇಕು. ಇವನಿಗೆ ಮುಜುಗರ ಆಗತ್ತಂತೆ ಅದನ್ನು ಬರೆಯೋಕ್ಕೆ, ಅದನ್ನು ಹೇಳೋದಿಕ್ಕೆ. ಬಿಂದು ಮಾಧವ ಹೀಗೆ ಹೇಳಿ ಅಷ್ಟಕ್ಕೆ ನಿಲ್ಲಿಸ್ತಾನಂತೆ. ಅದಕ್ಕೆ ಇವಳು ಹೇಳ್ತಾಳಂತೆ, ಪದ್ಮಾವತಿ ಬರ್ದಾಯ್ತು, ಮುಂದೆ ಏನು ಹೇಳಿ, ಅದನ್ನೇ 3 ಸಲ ಹೇಳ್ತಾ ಇದ್ದೀರಾ, ಮುಂದೆ ಏನು? ಕಣ್ ತೆಗೆದು ಇರಮ್ಮ, ನನಗೇನೋ ಯೋಚನೆ ಬರ್ತಾ ಇದೆ, ಮುಂದಿನ ಪದ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮನಸ್ಸೊಳಗೆ ಅವನಿಗೆ ಒಂಥರ ಮುಜುಗರ. ರಾಧಳ ಪಾದವನ್ನು ಪರಮಾತ್ಮ ತಲೆ ಮೇಲೆ ಇಟ್ಕೊಳ್ಳೋಕ್ಕೆ ಸಾಧ್ಯವಾ, ನಾನು ಆ ರೀತಿ ಬರಿಬಹುದಾ ಅಂತ ಅವನಿಗೆ ಕಷ್ಟ. ಸರಿ ನಾನು ಬರಿಬೇಕು, ಹೇಳಿ ನಾನು ಹೋಗಿ ಅಡುಗೆ ಮಾಡಬೇಕು, ಭಗವಂತನಿಗೆ ಭೋಗ ಅಂದರೆ ಪ್ರಸಾದವನ್ನು ಮಾಡಬೇಕು, ನಾನು ಬೇಗ ಹೇಳಿ ಅಂತ ಹೇಳ್ತಾಳಂತೆ. ಇರು ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ, ಆಮೇಲೆ ಬರೆಯೋಣ ಅಂತ ಹೇಳ್ಬಿಟ್ಟು ಜಯದೇವ ಏನು ಮಾಡಿದ್ರಂತೆ, ಎದ್ದು ಹೋದ್ರಂತೆ. ಸ್ನಾನ ಮಾಡೋದಕ್ಕೆ ಗಂಗೆಗೆ ಹೋಗ್ತಾಯಿದ್ರು. ಧೋತಿ ಕೊಡು, ನಾನು ಹೋಗ್ತೀನಿ ಅಂತ ಹೇಳಿದ್ರಂತೆ. ಧೋತಿ ಕೊಡ್ತಾಳೆ, ಹೋಗ್ತಾಳೆ. ಇವ್ರು ಹೋಗ್ತಾರೆ ಸ್ನಾನಕ್ಕೆ, ಇವಳು ಹೋಗಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರು ಹೋಗಿ ಇನ್ನೊಂದು 100 ಹೆಜ್ಜೆ ಹೋಗಿರಲ್ಲ. ಆಗ ಮತ್ತೆ ಜಯದೇವ ಮನೆಗೆ ಬರ್ತಾರೆ. ಈಗ ಬಂದಿರೋದು ಯಾರು ಅಂದರೆ ಸಾಕ್ಷಾತ್ ಪರಮಾತ್ಮ ಕೃಷ್ಣ ಜಯದೇವನ ಅವತಾರದಲ್ಲಿ ಬಂದಿದ್ದಾರೆ. ಬಂದ್ಬಿಟ್ಟು ಒಳಗೆ ಬರ್ತಾರಂತೆ. ಪದ್ಮ ಆ ಲೇಖನ ಕೊಡು ಅಂತಾರೆ. ಇವಳು ಒಳಗೆ ಹೋದವಳು ಅಡುಗೆ ಮಾಡ್ತಾ ಇದ್ದವಳು ಬರ್ತಾಳಂತೆ. ಈಗ ಹಿಂಗೆ ಹೋದ್ರಿ, ಈಗಲೇ ಬಂದುಬಿಟ್ರಾ, ಏನಾಯಿತು, ಯಾಕೆ ಸ್ನಾನ ಮಾಡಲಿಲ್ವಾ ಅಂತ ಕೇಳ್ತಾರಂತೆ.
ಇಲ್ಲ ಇಲ್ಲ, ಸ್ನಾನ ಎಲ್ಲ ನಾನು ಇಲ್ಲೇ ಮಾಡ್ತೀನಿ, ಇವಾಗ ನದಿಗೆಲ್ಲ ಹೋಗಲ್ಲ, ಆ ಕಾವ್ಯ ನನಗೆ ಪೂರ್ಣ ಮಾಡಿಸ್ಬೇಕು, ಅದು ಕಾವ್ಯ ಏನು ಬಡಿಬೇಕು ಅಂತ ನನಗೆ ಈಗ ಪದಗಳು ಬಂತು, ಅದನ್ನೀಗಲೇ ಬರಿಬೇಕು, ಕೊಡು ಕೊಡು ಅಂತ ಹೇಳ್ತಾರಂತೆ. ಸರಿ ಬೇಗ ಸ್ನಾನನಾದರೂ ಮಾಡ್ಕೊಂಬನ್ನಿ ಅಂತ ಹೇಳಂತೆ. ಸರಿ ಅಲ್ಲೇ ಹೋಗ್ಬಿಟ್ಟು ನೀರು ಹಾಕ್ಕೊಂಬಿಟ್ಟು ಬರ್ತಾರಂತೆ. ಬೇಗ ಅಡುಗೆ ಮಾಡು, ನಂಗೆ ಹಸಿವು ಜಾಸ್ತಿ ಆಗಿದೆ, ನಾನು ಬರೆದ್ಬಿಟ್ಟು ಅನ್ನ ತಿನ್ನಬೇಕು ಅಂತ, ಅದು ಪ್ರಸಾದ ಸ್ವೀಕರಿಸಬೇಕು ಅಂತ ಹೇಳಿ. ಸರಿ ಸರಿ ಅಂತ ಹೇಳಿಬಿಟ್ಟು ಅವಳು ಅವ್ರಿಗೆ ಲೇಖನ ಮತ್ತು ಸ್ನಾನಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿಕೊಡ್ತಾಳಂತೆ. ಇವ್ರು ಕೃಷ್ಣ ಏನು ಮಾಡಿದ್ದಾನೆ, ಬಂದು ಆ ಪದ ಎಲ್ಲಿಗೆ ಬಿಟ್ಟಿದ್ದ ಜಯದೇವ ಅದನ್ನು ಪೂರ್ತಿ ಮಾಡಿಬಿಟ್ಟು ಕಡೆಯಲ್ಲಿ ಜಯದೇವ 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 ಅಂತ ಜಯದೇವನಿಗೆ ಹೊಗಳಿದ್ದಾರಂತೆ. ಅದೇ ಪದದಲ್ಲಿ, ಅದೇ ಕಾವ್ಯದಲ್ಲಿ ಬರೆದ್ಬಿಟ್ಟು ಆಮೇಲೆ ಹಸುವಾಗಿದೆ, ಬೇಗ ಪ್ರಸಾದ ನೈವೇದ್ಯ ಆಯ್ತಾ, ಕೊಡು ನನಗೆ ಅಂತ ಹೇಳ್ತಾರಂತೆ. ಹ್ಞೂ ಕೊಡ್ತೀನಿ ಕೊಡ್ತೀನಿ, ಏನಕ್ಕೆ ಇವತ್ತು ಇಷ್ಟ ಅವಸರ ನಿಮಗೆ ಅಂತ ಕೇಳ್ತಾಳಂತೆ. ಇಲ್ಲ ನಂಗೆ ತಡೆಯೋಕ್ಕಾಗ್ತಿಲ್ಲ, ಹಸುವು ಹಸುವು ಅಂತಂದು. ಸರಿ ಅಂತ ಹೇಳಿಬಿಟ್ಟು ಅವಳು ಪ್ರಸಾದ ನೈವೇದ್ಯ ಮಾಡಿಬಿಟ್ಟು ಬಡಿಸ್ತಾಳೆ. ಕೃಷ್ಣ ಇದು ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ. ಕೃಷ್ಣ ಅಂತ ಅವಳಿಗೆ ಗೊತ್ತಿಲ್ಲ, ಜಯದೇವ. ಅವಳಿಗೆ ಒಂಥರ ಏನಿವತ್ತು ಇವರು ಈ ರೀತಿ ಸೇವಿಸ್ಕೋತಾ ಇಷ್ಟು ಏನು ಅಡುಗೆ ಮಾಡಿದ್ದೀನಿ ಅದನ್ನಷ್ಟು ರಮಿಸ್ಕೊಂಡು ತಿನ್ನುತ್ತಾ ಇದ್ದಾರೆ ಅಂತ ಅವಳಿಗೆ ತಗೊಳ್ಳಿ ತಗೊಳ್ಳಿ ಅಂತ ಇನ್ನೂ ಬಡಿಸ್ತಾ ಇದ್ದಾಳಂತೆ ಪ್ರೀತಿಯಿಂದ. ತಗೊಳ್ಳಿ, ಇದನ್ನು ಚೆನ್ನಾಗಿದೆಯಾ, ತಗೊಳ್ಳಿ ತಗೊಳ್ಳಿ ಅಂತ. ಕೃಷ್ಣ ಎಲ್ಲ ಊಟ ಮಾಡ್ದ. ಸರಿ ಸಾಕಾಯ್ತು ಇವತ್ತು ನಂಗೆ ಜಾಸ್ತಿ ಆಗೋಯ್ತು, ಹೊಟ್ಟೆ ತುಂಬಿತು ಅಂತ ಹೇಳ್ಬಿಟ್ಟು ಸರಿ ನಾನು ಹೋಗಿ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಒಳಗೆ ಹೋಗಿ ಮಲಗ್ತಾರಂತೆ. ಇವಳ ನಿಯಮ ಏನಂದರೆ ಪ್ರತಿ ದಿವಸ ನೈವೇದ್ಯ ಮಾಡಿ ಬಡಿಸಿದ ಮೇಲೆ ಗಂಡ ಊಟ ಮಾಡಿರೋ ತಟ್ಟೆಯಲ್ಲೇ ಒಂಚೂರು ಮಿಕ್ಸಿರ್ತಾರೆ, ಆ ಮಿಕ್ಕಿರೋ ಊಟದ ಜೊತೆಲಿ ಇನ್ನು ಸ್ವಲ್ಪ ಏನು ಬೇಕೋ ಅದನ್ನು ಹಾಕ್ಕೊಂಡು ತಿನ್ನೋದು, ಇದು ಅವಳು ನಿಯಮ. ಗಂಡ ಮಲ್ಕೊಂಡಾಯಿತು, ಜಯದೇವ ಬಂದಿರೋ ಜಯದೇವ ಕೃಷ್ಣ ಪರಮಾತ್ಮ ಮಲ್ಕೊಂಡಾಯಿತು. ಇವಳು ಇವಾಗ ಊಟಕ್ಕೆ ಕೂತ್ಕೊಂಡು ಊಟ ತಿನ್ನೋಕೆ ಶುರು ಮಾಡಿದ್ಲು. ಅಷ್ಟೊತ್ತಿಗೆ ನದಿಗೆ ಹೋಗಿದ್ದ ಜಯದೇವ ವಾಪಸ್ ಬಂದ್ರಂತೆ. ಬಂದು ನೋಡ್ತಾರೆ, ಏನಿವತ್ತು ಇವಳು ನಂಗೆ ಬಡಿಸ್ದೆ ಮಾಡಿದೆ, ಆಗಲೇ ಊಟ ಮಾಡಿಬಿಡ್ತಾ ಇದ್ದಾಳೆ ಅಂತ ಇವ್ರಿಗೆ ಕೇಳ್ತಾರಂತೆ. ಯಾಕಮ್ಮ ಪದ್ಮ, ಇವತ್ತು ಯಾಕೆ ನಿಂಗೆ ತುಂಬ ಹಸುವಾಗಿದೆಯಾ, ಏನು ನಾನು ಬರೋ ಮುಂಚೆನೇ ಊಟ ಮಾಡ್ತಾ ಇದೆಯಾ, ನಾನು ಇನ್ನೂ ಊಟನೂ ಮಾಡಿಲ್ಲ, ನಾನು ಇನ್ನೂ ನೈವೇದ್ಯನೂ ಮಾಡಿಲ್ಲ, ಹೆಂಗೆ ನೀನು ಇಷ್ಟು ಬೇಗ ಊಟ ಮಾಡ್ತಾ ಇದೆಯಾ ಅಂತ ಕೇಳಿ. ಅದಕ್ಕೆ ಇವಳು ಹೇಳ್ತಾಳಂತೆ, ಪರಮಾತ್ಮ ಜಯದೇವ ಸ್ವಾಮಿ ಏನು ಮಾತಾಡ್ತಾ ಇದ್ದೀರಾ, ಈಗ ತಾನೇ ಊಟ ಮಾಡಿದ್ರಿ, ಈಗ ಹೋಗಿ ಮಲ್ಕೊಂಡಿದ್ದೀರಾ, ಈಗ ಎಲ್ಲಿಂದ ಬರ್ತಾ ಇದ್ದೀರಾ ನೀವು ಅಂತ ಕೇಳಿದ್ಲಂತೆ. ನಾನು ಎಲ್ಲಿಂದ ಬಂದೆ, ನಾನು ಯಾವಾಗ ಊಟ ಮಾಡಿದೆ, ನಾನು ಏನು ಮಾಡಿದೆ, ನಾನು ಯಾವಾಗ ಇದೆಲ್ಲ ಮಾಡಿದೆ ಅಂತ. ಅಯ್ಯೋ ನೀವೀಗ ಸ್ನಾನಕ್ಕೆ ಹೋದವ್ರು ವಾಪಸ್ ಬಂದ್ಬಿಟ್ಟು ನಂಗೆ ಆ ಪದ ನೆನಪಾಯ್ತು, ಬೇಗ ನೀನು ಬುಕ್ ಕಲಮ ಕೊಡು, ಆ ಪೆನ್ ಕೊಡು, ಎಲ್ಲ ಬರಿತೀನಿ ಅಂತ ಅಂದರೆ ಆಗಿದ್ದು ಲೇಖನ ಏನಿದೆ ಅದು ಕೊಡು ಅಂತ ಬರೆದ್ರಲ್ಲ, ಬರೆದ್ಬಿಟ್ಟು ಊಟಕ್ಕೆ ಮಾಡಿದ್ರಲ್ಲ, ಊಟ ಮಾಡಿಬಿಟ್ಟು ಇವಾಗ ಹೋಗಿ ಮಲ್ಕೊಂಡ್ರಲ್ಲ ಅಂತ ಹೇಳ್ತಾಳಂತ. ಹಾಂ ಹೌದಾ, ಎಲ್ಲಿ ನಾನು ಬರೆದಿರೋ ಪುಸ್ತಕ ಗೀತ ಗೋವಿಂದ ಎಲ್ಲಿದೆ ತೊಗೊಂಬ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಅದನ್ನು ಹೋಗಿ ತೆಗೆದು ನೋಡ್ತಾರೆ. ಎಲ್ಲಿ ಅವ್ರ ಪದಗಳ 11ನೇ ಪದ, 11ನೇ ಶ್ಲೋಕ, 12 ಸರ್ಗ, 10ನೇ ಸರ್ಗ ಬರೆಯುವಾಗ ಇದಾಯಿತು. 11ನೇ ಸರ್ಗ ಅಲ್ಲಿ 10ನೇ ಸರ್ಗ ಆಗಿ 11ನೇ ಸರ್ಗ ಬರೆಯುವಾಗ ಇದಾಯ್ತಂತೆ. ನೋಡ್ತಾರೆ ಆ ಪದ ಕಾವ್ಯ ಪೂರ್ತಿಯಾಗಿದೆ. ಅದು ಒಂದೊಂದು ಪದಗಳು ಚಿಹ್ನೆ ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಂದು ಅಕ್ಷರ ಗುಂಡು ಗುಂಡಾಗಿ ಎಷ್ಟು ಚೆನ್ನಾಗಿ ಬರೆದಿದ್ರಂತೆ. ಇದನ್ನು ನಾನು ಬರೆದ್ನಾ ಅಂತ ಕೇಳಿದ್ರಂತೆ ಜಯದೇವ. ಸ್ವಾಮಿ ನೀವೇ ಬರೆದಿದ್ದು, ನಾನೇ ನಿಮಗೆ ಪುಸ್ತಕ ತಂದುಕೊಟ್ಟೆ, ನಾನೇ ನಿಮ್ಗೆ ಇದಕ್ಕೆಲ್ಲ ಕೊಟ್ಟೆ ಅಂತ ಹೇಳ್ತಾಳೆ. ಹೌದಾ, ಆಮೇಲೇನಾಯಿತು, ಊಟ ಮಾಡಿದ್ರಲ್ಲ ಆಮೇಲೇನಾಯಿತು, ಮಲ್ಕೊಂಡ್ರಲ್ಲ. ಒಳಗೋಗಿ ನೋಡ್ತಾರೆ ಹಾಸಿಗೆ ಮೇಲೆ, ಅಲ್ಲಿಲ್ಲ ಪರಮಾತ್ಮ, ಇಲ್ಲ. ಇಲ್ಲಿ ಮಲ್ಕೊಂಡ, ಹೌದು, ಎಲ್ಲಿ ನಿನ್ನ ತಟ್ಟೆ ಕೊಡು, ಅಯ್ಯೋ ಇದು ನನ್ನ ಎಂಜಿಲು, ಇಲ್ಲ ಕೊಡು ಕೊಡು ಅಂತ ಅವಳು ಏನು ಮಿಕ್ಸಿದ್ಲು, ಏನು ತಿಂತಾ ಇದ್ಲು ಅದನ್ನು ತೊಗೊಂಡು ಬಾಯಿಗೆ ಹಾಕ್ಕೊಂಡ್ರಂತೆ. ಇದು ನನ್ನ ಎಂಜಿಲು, ನೀವ್ಯಾಕೆ ತಿಂತಾ ಇದ್ದೀರಾ, ಅಯ್ಯೋ ಪದ್ಮ ಎಂಥ ಪುಣ್ಯವಂತೆ ನೀನು, ನಿನಗೆ ಅದು ಸಾಕ್ಷಾತ್ ಪರಮಾತ್ಮನ ದರ್ಶನವಾಗಿದೆ, ಅವನನ್ನು ನೀನು ನೋಡಿ ಅವನ ಹತ್ರ ನೀನು ಮಾತಾಡಿದೆಯಲ್ಲೇ, ನನಗೆ ಆ ಭಾಗ್ಯವೇ ಸಿಕ್ಕಿಲ್ವಲ್ಲೇ ಅಂತ ಹೇಳಿ, ಈಗಲೂ ನಿಂಗೆ ಅರ್ಥ ಆಗಿಲ್ವಾ, ಪರಮಾತ್ಮ ಬಂದು ಮಾಡಿರೋದು ಈ ಕಾರ್ಯ ಅಂತ ಹೇಳ್ತಾರಂತೆ. ಆಗ ಅವಳಿಗೆ ಮೈ ಮನ ಎಲ್ಲ ಒಂಥರ ತತ್ತರಿಸಿ ಹೋಗುತ್ತಂತೆ. ಹೌದಾ ಅಂಥೇಳಿ ಅವಳು ಸಂತೋಷದಲ್ಲಿ ಮಗ್ನಳಾಗ್ತಾಳಂತೆ. ಈ ರೀತಿ ಆಯಿತು ಅಂತ ಜಗತ್ತಲ್ಲಿ ಎಲ್ಲ ಕಡೆ ಪ್ರಸಿದ್ಧ, ಅಲ್ಲೆಲ್ಲ ಅವರೂರಲ್ಲೆಲ್ಲ ಕಡೆ ಗೊತ್ತಾಯ್ತಂತೆ, ಕೃಷ್ಣನೇ ಬಂದು ಕಾವ್ಯ ಪೂರ್ತಿ ಮಾಡಿದ್ದಾರೆ, ಕೃಷ್ಣನೇ ಬಂದು ಮಾಡಿದ್ದಾರೆ ಅಂತ. ಗೀತ ಗೋವಿಂದ ಅಷ್ಟು ಆವಾಗ ಎಲ್ಲ ಕಡೆ ಗೀತ ಗೋವಿಂದ ಹರಡುತ್ತಂತೆ. ಅಲ್ಲಿಗೆ ಕಾವ್ಯ ಮುಗ್ದಿತ್ತು, ಎಲ್ಲರ ಬಾಯಲ್ಲೂ ಗೀತ ಗೋವಿಂದ ಗೀತ ಗೋವಿಂದ. ಹೀಗೆ ಒಂದು ರಾಜ ಇದ್ದ ಒರಿಸ್ಸಾನಲ್ಲಿ. ಆ ರಾಜನಿಗೆ ಗೀತ ಗೋವಿಂದದ ಬಗ್ಗೆ ಗೊತ್ತಾಯಿತು. ಆ ರಾಜ ಪಂಡಿತ ಕೂಡ. ಅವನಿಗೇನು ಅನ್ನಿಸ್ತು,
ಈ ಗೀತ ಗೋವಿಂದದ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದಾರೆ, ಅದಕ್ಕಿಂತ ಚೆನ್ನಾಗಿರೋ ಕಾವ್ಯವನ್ನು ನಾನು ರಚಿಸ್ತೀನಿ ಅಂತ ಹೇಳ್ಬಿಟ್ಟು ಅವರೊಂದು ಅದೇ ಅಷ್ಟಪದಿಯ ರೀತಿಯಲ್ಲಿ ಒಂದು ಕಾವ್ಯವನ್ನು ರಚನೆ ಮಾಡಿದ್ರಂತೆ. ಅವರಲ್ಲಿದ್ದ ಪಂಡಿತರಿಗೆಲ್ಲ ಕರೆದುಬಿಟ್ಟು, ಇನ್ಮೇಲೆ ಆ ಗೀತ ಗೋವಿಂದವನ್ನು ನೀವು ಯಾರೂ ಓದಬಾರ್ದು, ನಾನು ಬರೆದಿರೋ ಈ ಕಾವ್ಯವನ್ನು ನೀವೆಲ್ಲ ಓದಬೇಕು ಅಂತ ಹೇಳಿದ್ರಂತೆ. ಸರಿ ಅಂತ ಹೇಳಿ ಎಲ್ಲರೂ ಆ ಕಾವ್ಯವನ್ನು ಓದೋದಕ್ಕೆ ಶುರು ಮಾಡಿದ್ರು. ಆದರೆ ಆ ಕಾವ್ಯದಲ್ಲಿ ಆ ಭಾವ ಇರಲಿಲ್ವಂತೆ, ಆ ರಸ ಇರಲಿಲ್ವಂತೆ. ಆಮೇಲೆ ಇವ್ರು ಬಂದು ರಾಜನ ಹತ್ರ ಹೇಳಿದ್ರಂತೆ, ಕ್ಷಮಿಸಬೇಕು, ನೀವೇನೇ ಹೇಳಿ ಆ ಗೀತ ಗೋವಿಂದದಲ್ಲಿ ಇರೋವಂಥ ರಸ ಮತ್ತು ಭಾವ ಈ ಕಾವ್ಯದಲ್ಲಿಲ್ಲ, ನಾವಿದನ್ನು ಓದೋದಕ್ಕಾಗೋದಿಲ್ಲ ಅಂತ. ರಾಜನಿಗೆ ಸಿಟ್ಟು ಬಂತು. ನಾನು ನಿಮಗೆ ಸಂಬಳ ಕೊಟ್ಟು ನನ್ನ ಹತ್ರ ಇಟ್ಕೊಂಡಿರೋದು, ನೀನು ನನ್ನ ಹತ್ರ ಬಂದು ಈ ರೀತಿ ಹೇಳ್ತಾ ಇದ್ದೀರಲ್ಲ, ನೀವು ನನಗೆ ಸಂಬಳ ಕೊಡ್ತಾ ಇದ್ದೀರಾ ಅಂತಲೇ ನಿಮ್ಗೆ ಎಚ್ಚರ ಸಿಕ್ಕಿ ಬಂದಿರೋದು. ನೀವು ಈ ಗೀತ ಗೋವಿಂದವನ್ನು ಹೀಹಾಳಿಸ್ಬೇಡಿ, ಅದನ್ನು ಮರ್ಯಾದೆ ಕೊಟ್ಟು ಅದನ್ನು ಗೌರವಿಸಿ ಅಂತ ಹೇಳಿದ್ರಂತೆ. ಆಗ ರಾಜ ಹೇಳ್ತಾನಂತೆ, ಒಂದು ಕೆಲಸ ಮಾಡೋಣ, ಈ ಕಾವ್ಯ ಇಲ್ಲ ಗೀತ ಗೋವಿಂದ ಯಾವುದು ಚೆನ್ನಾಗಿದೆ ಅಂತ ಆ ಜಗನ್ನಾಥನೇ ನಿರ್ಧಾರ ಮಾಡಲಿ ಅಂತ ಹೇಳ್ಬಿಟ್ಟು ಇವತ್ತು ರಾತ್ರಿ ಈ ಎರಡೂ ಕಾವ್ಯವನ್ನು ಜಗನ್ನಾಥನ ಪಾದದ ಹತ್ರ ಇಡೋಣ, ಬೆಳಗ್ಗೆ ಎದ್ದು ನೋಡೋಣ ಯಾವ ಕಾವ್ಯವನ್ನು ಜಗನ್ನಾಥ ಸ್ವೀಕರಿಸ್ತಾನೆ ಅಂತ ಹೇಳ್ತಾನಂತೆ. ಆಯಿತು ಅಂತ ಎಲ್ಲರೂ ಹೇಳ್ತಾರಂತೆ. ರಾತ್ರಿ ಏನು ಮಾಡ್ತಾರೆ, ಜಗನ್ನಾಥ ಮಂದಿರಕ್ಕೆ ಹೋಗ್ಬಿಟ್ಟು ಎರಡೂ ಕಾವ್ಯವನ್ನು ಇಟ್ಟು ರಾತ್ರಿ ಬಾಗಿಲು ಹಾಕ್ಕೊಂಡು ಹೊರಗಡೆ ಬರ್ತಾರಂತೆ. ಬೆಳಗ್ಗೆ ಹೋಗಿ ನೋಡ್ತಾರೆ, ಆ ರಾಜ ಬರೆದಿರೋ ಕಾವ್ಯವನ್ನು ಹರಿದು ಬಾಗಿಲ ಹತ್ರ ಬಿಸಾಕಿರ್ತಾರಂತೆ. ಈ ಜಯದೇವ ಬರೆದಿರೋ ಗೀತ ಗೋವಿಂದವನ್ನು ತುಳಸಿ ಹಾರವಾಕಿ ಕೃಷ್ಣನ ಜಗನ್ನಾಥನ ಪಾದದ ಹತ್ರ ಇಟ್ಟಿರುತ್ತಂತೆ. ಆವಾಗ ಆ ರಾಜನಿಗೆ ಬೇಜಾರಾಗಿ, ಹೌದು ಈ ಕಾವ್ಯವೇ ಚೆನ್ನಾಗಿದೆ ಅಂತ ಹೇಳಿ ಅವನಿಗೆ, ನಾನು ಅಂಥ ಕಾವ್ಯದ ಬಗ್ಗೆ ನಾನು ಹಾಳಿಸಿದ್ನ ಅಂತ ಹೇಳ್ಬಿಟ್ಟು ಅವನು ಸಾಯೋದಕ್ಕೆ ಸಮುದ್ರದ ಹತ್ರ ಓಡೋಗ್ತಾ ಇರ್ತಾನಂತೆ. ನನ್ನ ಜೀವನ ವ್ಯರ್ಥ ಆಯಿತು ಅಂತ ಹೇಳ್ಬಿಟ್ಟು ಸಾಯೋದಕ್ಕೆ ಹೋಗ್ತಾ ಇರ್ತಾನೆ. ಆಗ ಭಗವಂತ ಎಲ್ಲರ ಸಂರಕ್ಷಕ, ಅವನು ಆಪತ್ಕಾಲದಲ್ಲಿ ಬರೋವಂಥವನೇ ಅವನು ವಿಪ್ರನ ವೇಷದಲ್ಲಿ ಬಂದು, ಸಂತನ ವೇಷದಲ್ಲಿ ಬಂದು ಆ ರಾಜನನ್ನು ತಡೆದು ಹೇಳ್ತಾನಂತೆ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ಆ ಗೀತ ಗೋವಿಂದ ಸಾಕ್ಷಾತ್ ಪರಮಾತ್ಮನೇ ಬರೆದಿರೋದು, ನೀನು ಬರೆದಿರೋ ಕಾವ್ಯ ಚೆನ್ನಾಗಿಲ್ಲ ಅಂತಲ್ಲ, ನೀನು ಬರೆದಿರೋ ಕಾವ್ಯ ಚೆನ್ನಾಗೇ ಇದೆ. ಈಗ ಏನು ಮಾಡು, ಇನ್ಮೇಲೆ ಆ ಒಂದೊಂದು ಅಷ್ಟಪದಿ 8 ಅಷ್ಟಪದಿಗಳಿದೆಯಲ್ಲ, ಒಂದೊಂದು ಅಷ್ಟಪದಿಯ ಜೊತೆಯಲ್ಲಿ ನಿನ್ನ ಕಾವ್ಯವನ್ನು ಸೇರಿಸು. ಅದು 12 ಸರ್ಗಗಳ ಇದು, ಅದ್ರ ಜೊತೆಲಿ ನಿನ್ನದು ಒಂದೊಂದು ಸೇರಲಿ ಅಂತ ಹೇಳ್ಬಿಟ್ಟು, ಅದು ಇವಾಗ 24 ಸರ್ಗಗಳು ಅದ್ರ ಜೊತೆಲೇ ಬರಲಿ, ಅವಾಗ ಜನ ಎಲ್ಲ ಅದನ್ನು ಓದ್ತಾರೆ ಅಂತ ಹೇಳ್ತಾರಂತೆ. ಹೌದು, ಇದಕ್ಕೆಲ್ಲ ಹೇಳ್ತಾ ಇದ್ದೀರಲ್ಲ, ನೀವ್ಯಾರು ಅಂತ ಕೇಳಿದ ತಕ್ಷಣ ಅವನು ಅಲ್ಲಿಂದ ಮಾಯ ಆಗೋಗ್ತಾನಂತೆ. ಆಗ ರಾಜನಿಗೆ ಗೊತ್ತಾಗತ್ತೆ ಇದು ಸಾಕ್ಷಾತ್ ಪರಮಾತ್ಮ ಅಂತ ಹೇಳಿ. ಹೀಗೆ ಆ ಅಷ್ಟಪದಿಯಲ್ಲಿ ಈ ರಾಜನ ಶ್ಲೋಕಗಳು ಸೇರಿದೆ. ಹೀಗಾಯಿತು. ಮತ್ತು ಈಗ ಈ ಅಷ್ಟಪದಿ ಎಲ್ಲ ಕಡೆ ಪಾಪ್ಯುಲರ್ ಆಯಿತು, ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದ್ರು. ಒಂದು ದಿವಸ ಒಂದು ಮಾಲಿಯ ಮಗಳು, ಅವಳು ಆ ಅಷ್ಟಪದಿಯಿಂದ ಒಂದು ಶ್ಲೋಕ ಅವಳಿಗೆ ತುಂಬ ಹಿಡಿಸ್ತಂತೆ. ಅವಳು ಅದನ್ನ ಯಾವಾಗಲೂ ಬಾಯಲ್ಲಿ ಹೇಳ್ಕೊಳ್ಳೋಳಂತೆ. ಜಗನ್ನಾಥ ಮಂದಿರದಲ್ಲಿ ಜಗನ್ನಾಥನಿಗೆ ಸೇವೆ ಎಲ್ಲ ನಡೀತಾ ಇದೆ, ಅವನಿಗೆ ಪಟ್ಟೆ ಪೀತಾಂಬರ ಧರಿಸಿದ್ದಾರೆ, ಎಲ್ಲ ಧರಿಸಿ ಎಲ್ಲ ಮಂಗಳಾರತಿ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ. ಈಕೆ ಏನು ಮಾಡ್ತಾಳೆ, ಆಕೆ ಅವಳ ತೋಟದಲ್ಲಿ, ಅದು ಬದನೆಕಾಯಿ ಬೆಳೆಸೋ ತೋಟ, ಆ ಬದನೆಕಾಯಿ ಬೆಳೆಸೋ ತೋಟದಲ್ಲಿ ಹೋಗಿ ಆ 8ನೇ ಸರ್ಗದ ಒಂದು ಶ್ಲೋಕವನ್ನು ಬಾಯಲ್ಲಿ ಹೇಳ್ಕೊಂಡು ಕುಣಿತಾ ನರ್ತನ ಮಾಡ್ತಾ ಇದ್ದಾಳಂತೆ. ಸಂತೋಷದಿಂದ ಭಾವದಿಂದ ಹೇಳ್ತಾ ಇದ್ದಾಳೆ. ಅವಳು ಹೇಳಿದ್ದನ್ನು ಕೇಳಿಸ್ಕೊಂಡು ಜಗನ್ನಾಥ ಮಂದಿರದಿಂದ ಬಂದಂತೆ. ಬಂದು ಅವಳ ಹಿಂದೆನೇ ನರ್ತನ ಮಾಡ್ತಾ ಇದ್ದಂತೆ. ಅವ್ನು ನರ್ತನ ಮಾಡ್ತಾ ಮಾಡ್ತಾ ಏನಾಯಿತು, ಅವನ ಪಟ್ಟೆ ಪೀತಾಂಬರ, ಹೊಸ ಪೀತಾಂಬರ ಹಾಕಿದ್ದಾರೆ, ಅದೆಲ್ಲ ತೋಟದಲ್ಲಿ ಮರಕ್ಕೆಲ್ಲ ಸಿಕ್ಕಾಕೊಂಡು ಹರಿಯಕ್ಕೆ ಶುರು ಆಯ್ತಂತೆ. ಇಲ್ಲಿ ಮಂಗಳಾರತಿಯ ಸಮಯ ಆಯಿತು, ಮಗಳಿಗೆ ಕರೀತಾರೆ ಇವರು ಮಾಲಿ, ಬಾಮ್ಮ ಹೋಗೋಣ ಮಂಗಳಾರತಿ ಆಗ್ತಾ ಇದೆ ಜಗನ್ನಾಥನಿಗೆ ಅಂತ ಹೇಳಿ. ಅವಳು ಓಡೋಗ್ತಾಳೆ. ಜಗನ್ನಾಥ ನನ್ನ ಮಂಗಳಾರತಿ ಆಗ್ತಾ ಇದೆ ಅಂತ ಅಲ್ಲಿಂದ ಓಡೋಗ್ತಾನಂತೆ. ಮಂದಿರಕ್ಕೆ ಓಡೋಗ್ತಾನೆ, ಅಲ್ಲಿ ನಿಂತ್ಕೋತಾನೆ. ಪಂಡಿತರಿಗೆಲ್ಲ ನೋಡ್ತಾರೆ, ಆಶ್ಚರ್ಯ, ಇವಾಗ ನಾವು ಪಟ್ಟೆ ಪೀತಾಂಬರವನ್ನು ಧರಿಸಿದ್ದೀವಿ, ಹೊಸ ಪಟ್ಟೆ ಪೀತಾಂಬರ, ಅದು ಹರಿದಿದೆಯಲ್ಲ ಯಾಕೆ? ಜಗನ್ನಾಥ ಅಲ್ಲಿಂದ ಬರುವಾಗ ಆ ಮರಗಳ ರೊಂಬೆಗೆಲ್ಲ ಸಿಕ್ಕಾಕೊಂಡು ಪೀತಾಂಬರ ಹರಿತಂತೆ. ಆಗ ಆ ಮಾಲಿ ಮಗಳನ್ನು ಕೇಳ್ತಾನಂತೆ, ಏನಾಯಿತು ತೋಟದಲ್ಲಿ, ಏನಾಯಿತು? ಏನಿಲ್ಲ, ನಾನು ಹಾಡ್ತಾ ಇದ್ದೆ ಅಂತ ಹೇಳಿದ್ಲಂತೆ.
ಆವಾಗ ಅಲ್ಲಿರೋ ಪಂಡಿತರಿಗೆ ಗೊತ್ತಾಯ್ತಂತೆ, ನೀನು ಗೀತಗೋವಿಂದ ಹಾಡ್ತಾ ಇದ್ದೀಯಾ ಅಂತ. ಹೌದು, ಗೀತಗೋವಿಂದ ಹಾಡ್ತಾ ಇದ್ದೆ. ಓ, ನನ್ನ ಸ್ವಾಮಿ ಅಲ್ಲಿ ಹೋಗಿದ್ದಾರೆ, ಅದಕ್ಕೆ ಇದಾಗಿದೆ ಅಂತ ಅಲ್ಲಿ ಗೊತ್ತಾಗತ್ತಂತೆ. ಆವಾಗ ಅಲ್ಲಿ ಘೋಷಣೆ ಆಗತ್ತಂತೆ, ಗೀತಗೋವಿಂದವನ್ನು ಎಲ್ಲಂದರೆ ಅಲ್ಲಿ ಹೇಳಬೇಡಿ. ಇವಾಗ ನೀವು ಕೂತ್ಕೊಂಡು ಎಲ್ಲ ಒಂದು ಕಡೆ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀರಾ, ಅಲ್ಲಿ ಗೀತಗೋವಿಂದ ಹೇಳಬೇಡಿ. ಇಲ್ಲ ನೀವೊಂದು ಸತ್ಸಂಗದಲ್ಲಿದ್ದೀರಾ, ಈ ಥರ ಸತ್ಸಂಗದಲ್ಲಿ ಹೇಳಿ. ಯಾಕಂದರೆ ನಾವು ಎಲ್ಲಿ ಗೀತಗೋವಿಂದ ಹೇಳ್ತೀವಿ ಅಲ್ಲಿ ಸಾಕ್ಷಾತ್ ಆ ಜಗನ್ನಾಥ ಬಂದು ನರ್ತನ ಮಾಡ್ತಾನಂತೆ. ಆ ರೀತಿ ಎಲ್ಲಿ ಹೇಳಬೇಕು ಅಂತ ನಿಯಮ ಮಾಡಿದ್ರಂತೆ. ಈ ರೀತಿ ಒಳ್ಳೆ ಜಾಗದಲ್ಲಿ ಒಳ್ಳೆ ಸತ್ಸಂಗದ ಮುಂದೆ ಹೇಳಬೇಕು. ಕೇಳದೆ ಇದನ್ನೆಲ್ಲ ಇವಾಗ ಕಾರಲ್ಲಿ ಹೋಗುವಾಗ ಗೀತಗೋವಿಂದ ಹಾಕೋತೀರ, ಅವಾಗೆಲ್ಲ ಈ ಪರಮಾತ್ಮ ಬರ್ತಾನೆ, ಅವನು ಎಲ್ಲಿ ಕೂತ್ಕೋತಾನೆ, ಎಲ್ಲಿರ್ತಾನೆ, ಅವನು ಹೇಗಿರ್ತಾನೆ ಯೋಚನೆ ಮಾಡಿ. ಅದಕ್ಕೆ ಒಳ್ಳೆ ಜಾಗದಲ್ಲಿ ಒಳ್ಳೆ ಸ್ಥಳದಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಹೀಗಾಯಿತು, ಸರಿ ಅಂತ ಹೇಳಿ ಗೀತಗೋವಿಂದದ ರಚನೆ ಯಾವಾಗಬೇಕು ಇಲ್ಲ ಹೇಳಿದ್ರು. ಈಗ ಪದ್ಮಾವತಿ ಮತ್ತು ಇವರು ಜಯದೇವ ಗೀತಗೋವಿಂದದ ಸಾರವನ್ನು ಹೇಳ್ತಾ ಇದ್ರು. ಹೀಗೆ ಒಂದು ರಾಜ, ಅವನು ಒಡಿಸ್ಸಾನಲ್ಲಿದ್ದ ರಾಜ, ಸಾತ್ವಿಕ ರಾಜ ಅಂತ ಅವನ ಹೆಸರು. ಅವನು ಅವರನ್ನು ಕರೆಸಿದ್ನಂತೆ. ಕರೆದು ನೀ ಬಂದು ಗೀತಗೋವಿಂದ ರಚನೆಯನ್ನು ಇದು ಪಾಠವನ್ನು ಹಾಡನ್ನು ಶ್ಲೋಕವನ್ನು ನನ್ನ ಆಸ್ಥಾನದಲ್ಲಿ ಹೇಳಬೇಕು ಅಂತ. ಸರಿ ಅಂತ ಹೇಳಿ ಅಲ್ಲಿ ಹಾಡ್ತಾರೆ. ಹಾಡಿದಾಗ ಅವ್ರಿಗೆ ದಕ್ಷಿಣೆ ಕೊಡೋದಕ್ಕೆ ಹೋಗ್ತಾರೆ. ಈ ದಕ್ಷಿಣೆಯನ್ನು ಜಯದೇವ ಸ್ವೀಕಾರ ಮಾಡಲ್ಲ, ಅವ್ರಿಗೇನು ಬೇಡ, ಸಂತರು ಅವ್ರಿಗೇನು ಬೇಡ. ಆಗ ಈ ರಾಜ ಏನು ಮಾಡ್ತಾನಂತೆ, ಅವರಿಗೆ ಪಾಲ್ಕಿಯಲ್ಲಿ ಕಳಿಸ್ತಾರಂತೆ. ಆ ಪಾಲ್ಕಿಯಲ್ಲಿ ಕಳಿಸುವಾಗ ಆ ಪಾಲ್ಕಿಯ ಏನು ಆಸನ ಇರುತ್ತೆ ಅದ್ರ ಕೆಳಗಡೆ ಈ ಒಂದು ಸ್ವಲ್ಪ ಸುವರ್ಣ ಧಾನ್ಯವನ್ನು ಅಡಗಿಸಿಡ್ತಾರೆ. ಮನೆಗೆ ಹೋದ್ಮೇಲೆ ಅವ್ರು ಹೇಗಿದ್ರು ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಡಗಿಸಿಟ್ಟು ಆ ಪಾಲ್ಕಿ ಹೊತ್ತವರಿಗೆ ಹೇಳ್ತಾರಂತೆ, ಅದರೊಳಗೆ ಸುವರ್ಣ ಧಾನ್ಯ ಇದೆ, ಅವ್ರು ಹೋಗಿದ ತಕ್ಷಣ ಅವ್ರಿಗೆ ಕೊಡಿ ಅಂತ. ಈ ಪಾಲ್ಕಿ ಹೊತ್ತವ್ರಿಗೆ ಅವರೆಲ್ಲ ಕೆಲಸದವರು, ಅವ್ರಿಗೆ ಸಾತ್ವಿಕ ಗುಣಗಳು ಇರೋದಿಲ್ಲ. ಅವ್ರಿಗೆ ಬರೋ ಆ ಕೆಟ್ಟ ಗುಣಗಳಿಂದ ಏನು ಯೋಚನೆ ಮಾಡ್ತಾರೆ, ಅರ್ಧ ದಾರಿ ಹೋಗಿದ ತಕ್ಷಣ ಈ ಪಾಲ್ಕಿಯಲ್ಲಿ ಈ ಸಂತ ಏನು ಮಾಡ್ತಾನೆ, ಇಷ್ಟೆಲ್ಲ ಸುವರ್ಣ ಧಾನ್ಯವನ್ನು ಇಟ್ಕೊಂಡು ಅವನನ್ನು ಇಲ್ಲೇ ಮುಗಿಸ್ಬಿಟ್ಟು ಆ ಧಾನ್ಯವನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಪಾಲ್ಕಿಯನ್ನು ಇಳಿಸೋಕ್ಕೆ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡಿ ಶುರು ಮಾಡ್ತಾರೆ. ಒಬ್ರೊಬ್ರು ಒಂದೊಂದು ನಾಟಕ. ನನಗೆ ಮೈ ಸರಿ ಇಲ್ಲ, ಇನ್ನೊಬ್ಬ ನನ್ನ ಹೆಂಡತಿಗೆ ಗರ್ಭಿಣಿ, ಅವಳಿಗೆ ಪ್ರಸವ ಆಗತ್ತೆ, ನಾನು ಹೋಗಬೇಕು ಅಂತೆಲ್ಲ ಹೇಳೋಕ್ಕೆ ಶುರು ಮಾಡ್ತಾರಂತೆ. ಆವಾಗ ಸಂತ ಜಯದೇವ ಹೇಳ್ತಾರಂತೆ, ಸರಿ ನೀವು ಹೋಗ್ಬೇಕಂದ್ರೆ ಹೋಗಿ ಅಂತ, ನಿಲ್ಲಿಸ್ಬಿಡಿ ಪಾಲ್ಕಿಯನ್ನು, ಹೋಗಿ ಅಂತ. ಹೌದಾ, ನೀವು ಹೋಗ್ತೀರಾ, ರಾಜನಿಗೇನು ಹೇಳಲ್ಲ ತಾನೆ? ಇಲ್ಲ, ರಾಜನಿಗೇನು ಹೇಳಲ್ಲ ಅಂತ. ಸರಿ, ಅಲ್ಲಿ ನಿಲ್ಲಿಸಿ ಆ ಜಯದೇವನ್ನ ಇನ್ನೇನು ಅವನು ಅಲ್ಲಿಂದ ಹೇಳ್ತಾ ಇದ್ದಾಗ ಅಲ್ಲೇನು ಧಾನ್ಯ ಪೋತ್ಲಿ ಅಂತಾರಲ್ಲ ಅದರಲ್ಲಿ ಇಟ್ಟಿದ್ರಲ್ಲ ಅದನ್ನ ಎತ್ಕೋತಾರಂತೆ. ಎತ್ಕೊಂಡ್ಬಿಟ್ಟು ಹೋಗೋ ಮುಂಚೆ ಇವನನ್ನು ಯಾಕೆ ಬಿಡಬೇಕು, ಇವನನ್ನು ಸಾಯಿಸ್ಬಿಡೋಣ ಅಂತ ಹೇಳ್ತಾರಂತೆ. ಯಾಕಂದರೆ ಮುಂದೆ ಊರಿಗೆ ಹೋಗಿದ ತಕ್ಷಣ ನಾವೆಲ್ಲ ಹಿಂಗೆ ಮಾಡಿದ್ದೀವಿ ಅಂತ ಯಾರಿಗಾದ್ರೂ ಹೇಳ್ತಾನೆ ಇವನನ್ನು ಸಾಯಿಸೋಣ ಅಂತ. ಆವಾಗ ಇನ್ನೊಬ್ಬ ಹೇಳ್ತಾನಂತೆ, ಅಯ್ಯೋ ಇವನಿಗೆ ಸಾಯಿಸಿದ್ರೆ ನಮಗೇನು ಸಿಗತ್ತೆ, ಅವನು ಏನು ಮಾಡೋಕ್ಕಾಗಲ್ಲ, ಒಂದು ಕೆಲಸ ಮಾಡೋಣ, ಅವ್ನು ಕೈಕಾಲು ಕತ್ತರಿಸ್ಬಿಡೋಣ ಅಂತ ಹೇಳ್ತಾನೆ. ಸರಿ, ಕೈಕಾಲು ಕತ್ತರಿಸೋಣ ಅಂಥೇಳಿ ಎಲ್ಲೇ ಕೈಕಾಲು ಕತ್ತರಿಸಿ ಜಯದೇವನ ಕೈಕಾಲು ಕತ್ತರಿಸ್ತಾರೆ. ಅಲ್ಲೇ ಒಂದು ಹಾಳು ಬಾವಿ ಇರುತ್ತೆ, ಆ ಬಾವಿಯಲ್ಲಿ ಅವನನ್ನು ಬಿಸಾಕ್ಬಿಟ್ಟು ಓಡೋಟೋಗ್ತಾರಂತೆ. ಜಯದೇವನಿಗೆ ಕೈಕಾಲು ಕತ್ತರಿಸಿದ್ದೂ ಗೊತ್ತಾಗ್ತಾ ಇಲ್ಲ, ಅವನಿಗೇನೂ ಗೊತ್ತಾಗ್ತಾ ಇಲ್ಲ. ಅವನ ಭಾವ ಎಲ್ಲ ಬರೀ ಭಗವಂತನ ಧ್ಯಾನ. ರಕ್ತ ಹರಿತಾ ಇದೆ, ಕೈ ಕಾಲು ಕತ್ತರಿಸಿರೋ ರಕ್ತ ಹರಿತಾ ಇದೆ, ಅವನಿಗದೆಲ್ಲ ಏನೂ ತಲೆಯಲಿಲ್ಲ, ಭಗವಂತನ ಧ್ಯಾನ ಧ್ಯಾನ ಧ್ಯಾನ. ಹಾಗೆ ಕೂತ್ಕೊಂಡು ಬಾವಿಯಲ್ಲೇ ಹಾಳು ಬಾವಿಯಲ್ಲೇ ಕೂತ್ಕೊಂಡು ಅಲ್ಲೇ ಧ್ಯಾನದಲ್ಲಿ ಅವನ ಕೀರ್ತನೆ ಹಾಡ್ತಾ ಇದ್ದಂತೆ. ಅಲ್ಲಿ ಇನ್ನೊಬ್ಬ ಅದೇ ಸಾತ್ವಿಕ ರಾಜ, ಇನ್ನೊಬ್ಬ ರಾಜ ಬರ್ತಾನೆ. ಅವನು ರಾಜ ಬಂದು ನೋಡ್ತಾನೆ, ಇಲ್ಲಿ ಕೇಳಿಸ್ಕೊತಾನೆ, ಏನೋ ಒಂದು ಶಬ್ದ, ಇಲ್ಲಿ ಏನೋ ಇಲ್ಲಿ ಇಷ್ಟು ಒಂಥರ ಇದೆ. ಆಮೇಲೆ ಸೈನಿಕರಿಗೆ ಹೇಳ್ತಾನಂತೆ, ಏನು ನಡೀತಾ ಇದೆ ಹೋಗಿ. ಬಾವಿ ಹತ್ರ ಬಂದು ನೋಡ್ತಾರೆ, ಅಲ್ಲಿ ಜಯದೇವ ಒಳಗಡೆ ಇದ್ದಾನೆ. ರಾಜ ಬಂದು ಇಣಕ್ಕೆ ನೋಡ್ತಾನಂತೆ, ಅಲ್ಲಿ ಪ್ರಭಾವಿತವಾದ ಬೆಳಕು, ಜಯದೇವನ ಮೈಯಿಂದ ಅಷ್ಟು ಬೆಳಕಿತ್ತಂತೆ. ಅವ್ರನ್ನ ಮೇಲೆತ್ತಿಸಿ ಜಯದೇವನನ್ನು ಕರ್ಕೊಂಡೋಗ್ತಾರೆ. ಜಯದೇವ ಕರ್ಕೊಂಡೋಗಿ ಅಲ್ಲಿ ಪದ್ಮಾವತಿನನ್ನು ಕರೆಸ್ತಾರೆ. ಜಯದೇವ ಹೇಳ್ತಾನಂತೆ, ಜಯದೇವನ್ ಕೇಳ್ತಾರಂತೆ, ಯಾಕೆ ನಿಮ್ಗೆ ಈ ಸ್ಥಿತಿ ಹೀಗಾಯಿತು? ಇಲ್ಲ, ನಾನು ಹುಟ್ಟಿನಿಂದ ಹೀಗೆ ಅಂತ ಹೇಳ್ತಾರಂತೆ ಜಯದೇವ. ಇವನು ಬೇರೆ ರಾಜ ಅಲ್ಲದ್ರಿಂದ ಅವನಿಗೆ ಗೊತ್ತಿಲ್ಲ. ಆಮೇಲೆ ಇವನು ಹೇಳ್ತಾನಂತೆ, ನೋಡಿ ನಾನು ಭಗವಂತನನ್ನು ಸೇವೆ ಮಾಡೋನು, ನೀನು ರಾಜ ಯಾವಾಗಲೂ ಸಂತರ ಸೇವೆಯನ್ನು ಮಾಡಬೇಕು, ಅದು ನಿನಗೆ ಒಳ್ಳೆಯದು ಅಂತ ಹೇಳ್ತಾರಂತೆ. ಸೈರಿ ಅಂತ ಹೇಳಿ ಅವರು ರಾಜ ಅವತ್ತಿಂದ ಘೋಷಣೆ, ಎಲ್ಲ ಸಂತರಿಗೂ ನಾನು ಸೇವೆ ಮಾಡ್ತೀನಿ, ಅವ್ರಿಗೆ ಸಮಾರಾಧನೆ ಮಾಡ್ತೀನಿ ಅಂತ.
ಎಲ್ಲ ಸಂತರು ಎಲ್ಲ ಕಡೆಯಿಂದ ಬರ್ತಾರಂತೆ ಅಲ್ಲಿಗೆ ಅವನ ಸೇವೆಯನ್ನು ಸ್ವೀಕರಿಸೋಕ್ಕೆ. ಈ 4 ಜನ ಯಾರು ಪಾಲ್ಕಿ ಹೊತ್ಕೊಂಡು ಹೋಗ್ತಾ ಇದ್ರು ಅವ್ರಿಗೂ ಈ ವಿಷಯ ಗೊತ್ತಾಗತ್ತೆ. ರಾಜ ಬಂದಿರೋ ಸಂತರಿಗೆಲ್ಲ ಸೇವೆ ಮಾಡ್ತಾನೆ, ಎಲ್ರಿಗೂ ಸಮಾರಾಧನೆ ಮಾಡ್ತಾನೆ ಅಂತ. ಇವ್ರೇನು ಮಾಡ್ತಾರೆ, ಸಂತರ ವೇಷವನ್ನು ಧರಿಸ್ಕೊಂಡು ಅಲ್ಲಿಗೆ ಹೋಗ್ತಾರಂತೆ. ಅಲ್ಲಿಗೆ ಹೋಗ್ಬಿಟ್ಟು ನೋಡ್ತಾರೆ, ಅಲ್ಲಿ ಜಯದೇವ ಕೂತಿದ್ದಾನೆ. ಒಳಗಡೆ ಭಯ, ಓ ಜಯದೇವ ನಮ್ಮನ್ನು ನೋಡ್ತಾ ಇದ್ದಾನೆ, ನಾವೇ ಅವ್ನು ಕತ್ತರಿಸಿರೋದು ಅಂತ ಎಲ್ಲಿ ಹೇಳ್ತಾನೋ ಅಂತ ಹೇಳ್ಬಿಟ್ಟು ಭಯ ಅವ್ರಿಗೆ. ಜಯದೇವ ಇವ್ರನ್ನ ನೋಡ್ತಾನೆ. ಜಯದೇವ ಇವ್ರನ್ನ ನೋಡ್ಬಿಟ್ಟು ಸಂತೋಷದಿಂದ ನಗ್ತಾನಂತೆ. ನಕ್ಬಿಟ್ಟು ರಾಜನಿಗೆ ಕರೆದು ಹೇಳ್ತಾನಂತೆ, ಆ 4 ಜನ ಬಂದಿದ್ದಾರಲ್ಲ ಅವರು ಅತಿ ದೊಡ್ಡ ಸಂತರು, ಅವರಿಗೆ ಇನ್ನೂ ಹೆಚ್ಚಾಗಿ ಅವರಿಗೆ ಸೇವೆ ಮಾಡಬೇಕು, ಜಾಸ್ತಿ ಸಮಾರಾಧನೆ ಮಾಡಬೇಕು ಅಂತಾರಂತೆ. ಸರಿ ಅಂತ ಹೇಳಿ ಅವ್ರಿಗೆ ಇನ್ನೂ ಜಾಸ್ತಿ ದುಡ್ಡೆಲ್ಲ ಕೊಟ್ಬಿಟ್ಟು ಅವರಿಗೆ ರಾಜ ಸೇವೆ ಮಾಡ್ತಾನಂತೆ. ಸೇವೆ ಮಾಡಿ ಅವ್ರಿಗೆ ಪಾಲ್ಕಿ ಎಲ್ಲ ಕೊಟ್ಟು ಕಳಿಸ್ತಾನಂತೆ ರಾಜ. ಈ ಸಂತರಿಗೆ ಒಳಗಡೆ ಭಯ ಏನಾಗತ್ತೋ ಗೊತ್ತಿಲ್ಲ. ಪಾಲ್ಕಿ ಹೊತ್ತವರು ಕರ್ಕೊಂಡು ಹೋಗ್ತಾ ಹೇಳ್ತಾರಂತೆ, ನಿಮಗೆ ವಿಶೇಷವಾಗಿ ಜಯದೇವ ಇಲ್ಲಿ ತನಕ ಯಾರಿಗೂ ಈ ರೀತಿ ಎಲ್ಲ ಇವರು ಮಹಾನ್ ವ್ಯಕ್ತಿಯರು ಅಂತೆಲ್ಲ ಹೇಳಿಲ್ಲ, ನಿಮಗೆ ಮಾತ್ರ ಮಹಾನ್ ವ್ಯಕ್ತಿಯರಂತ ಹೇಳಿದ್ರಲ್ಲ, ಯಾಕೆ ಅಂತ ಕೇಳಿದ್ರಂತೆ. ಆವಾಗ ಅವ್ರು ಹೇಳ್ತಾರಂತೆ 4 ಜನ, ನಿಜ ಸಂಗತಿ ನಿಮ್ಗೆ ಹೇಳ್ತೀನಿ, ನೀನು ಯಾರಿಗೂ ಹೇಳಬೇಡ. ಏನು? ನಾನು ಆ ಜಯದೇವ, ನಾವು 4 ಜನನೂ ಆ ಜಯದೇವ ಒಬ್ಬ ರಾಜನ ಹತ್ರ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ ಆ ರಾಜನನ್ನು ಮೋಸ ಮಾಡಿ ಆ ಧನವನ್ನೆಲ್ಲ ನಾವು ಲೂಟಿ ಮಾಡೋಣ ಅಂತ ಆ ಜಯದೇವ ಹೇಳ್ದ. ಆ ಜಯದೇವ ಆ ಧನವನ್ನೆಲ್ಲ ಲೂಟಿ ಮಾಡೋಕ್ಕೆ ಹೋಗ್ತಾ ಇದ್ದ. ಆವಾಗ ನಾವು ಅವನನ್ನು ತಡೆದ್ವಿ. ಅದಕ್ಕೆ ಅವನು ನಮ್ಮನ್ನು ಹೊಡಿಯೋಕ್ಕೆ ಬಂದ. ಆವಾಗ ಅವ್ನಿಗೆ ಈ ರೀತಿ ಆಯಿತು, ಶಿಕ್ಷೆ ಆಯಿತು. ಅವ್ನ ಕೈಕಾಲು ಕತ್ತರಿಸಿ ಅವ್ನಿಗೆ ಬಿಟ್ಟಿರೋದು, ಅವ್ನು ಸಾಯಿಸದೆ ಬಿಟ್ಟಿದ್ದೀವಿ. ಅದಕ್ಕೆ ಅವನಿಗೆ ನಾವು ಎಲ್ಲಿ ನಿಜ ಸಂಗತಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಹೆದರ್ಕೊಂಡು ನಮಗೆ ಆ ರೀತಿ ಮಾಡ್ದ ಅಂತೇಳಿ. ಯಾವಾಗ ಈ ರೀತಿ ಸುಳ್ಳು ಜಯದೇವನ ಬಗ್ಗೆ ಹೇಳಕ್ಕೆ ಶುರು ಆಯಿತು, ಅಲ್ಲಿ ಭೂಮಿ ಬಡ್ದು ಅದರೊಳಗೆ ಆ 4 ಜನ ಹೊಟ್ಟೋದ್ರಂತೆ. 4 ಜನ ಒಳಗಡೆ ಭೂಮಿಯೊಳಗೆ ದಹನ ಆಗೋದ್ರು. ಇದನ್ನು ನೋಡಿ ಆ ಪಾಲ್ಕಿ ಹೊತ್ತುತ್ತಾ ಇದ್ದ ಸೇವಕರೆಲ್ಲ ಓಡ್ ಬಂದು ರಾಜನ ಹತ್ರ ನಡೆದಿದ್ದ ಸಂಗತಿ ಹೇಳ್ತಾರಂತೆ, ಹೀಗಾಯಿತು ಅಂತ. ರಾಜ ಮತ್ತು ಜಯದೇವ ಅಲ್ಲಿ ಆ ಸ್ಥಾನಕ್ಕೆ ಬರ್ತಾರಂತೆ. ಬಂದು ಜಯದೇವ, ಯಾರು ನೀವು, ಏನಾಯಿತು ಹೇಳಿ ಅಂತ ಕೇಳಿದಾಗ ಜಯದೇವ ಅವನ ಹತ್ರ ಮಾತಾಡೋದಕ್ಕೆ ಹೋಗ್ತಾ ಇದ್ದಂಗೆ ಅವ್ರ ಕೈ ಬಂತಂತೆ, ಕಾಲು ಬಂತಂತೆ. ಹೀಗೆ ಎಲ್ಲ ನಡೆದಿರೋ ಸಂಗತಿ ಹೇಳ್ತಾರೆ. ಆವಾಗ ರಾಜನಿಗೆ ಜಯದೇವನ ಬಗ್ಗೆ ಇನ್ನೂ ಹೆಚ್ಚು ಗೌರವ ಹುಟ್ಟುತ್ತಂತೆ. ಹಾಗೆ ವಾಪಸ್ ಬರ್ತಾರೆ. ಜಯದೇವನ ಹೆಂಡತಿ ಪದ್ಮಾವತಿ ರಾಜನ ಹೆಂಡತಿ ಒಟ್ಟಿಗೆ ಗೆಳತನ ಬೆಳೆಸ್ಕೊಂಡು ಅಲ್ಲೇ ಇಡ್ಲಂತೆ. ಒಂದು ದಿವಸ ರಾಜನ ಹೆಂಡತಿ ಮತ್ತು ಪದ್ಮಾವತಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ರಾಜನ ಹೆಂಡತಿಯ ಅಣ್ಣ ತೀರ್ಕೊಂಡ್ರು ಅಂತ ಸುದ್ದಿ ಬರುತ್ತೆ. ಆಮೇಲೆ ಆ ಸುದ್ದಿ ಜೊತೆಲಿ ಇನ್ನೊಂದು ವಿಷಯ ಏನು ಗೊತ್ತಾಗತ್ತೆ, ಅವಳು ರಾಜನ ಹೆಂಡತಿಯ ಅಣ್ಣ ತೀರ್ಕೊಂಡ್ರು, ಅವ್ರ ಹೆಂಡತಿ ಕೂಡ ಸಹಗಮನ ಆದ್ಲು. ಸಹಗಮನ ಅಂದರೆ ಅವಳು ಸತಿ, ಅಂದರೆ ಬೆಂಕಿಯೊಳಗೆ ಅವಳು ಆಹ್ವಾನಿಸಿದ್ದಾಳೆ, ಅವಳು ಜೀವನವನ್ನು ಕೊಟ್ಟಿದ್ದಾಳೆ ಅಂತ. ಆಗ ರಾಣಿಗೆ ಸಂತೋಷವಾಗಿ ಅವಳು ಅಣ್ಣ ಮತ್ತು ಅವಳ ಅಣ್ಣನ ಹೆಂಡತಿಯನ್ನು ತುಂಬ ಮಹಾನ್ ವ್ಯಕ್ತಿ ಅಂತ ಹೇಳಿ ಅವಳು ಹೊಗಳಕ್ಕೆ ಶುರು ಮಾಡಿದ್ಲಂತೆ. ಆಗ ಪದ್ಮಾವತಿ ಹೇಳ್ತಾಳಂತೆ, ಅದು ಮಹಾನ್ ಅಲ್ಲ, ಯಾವಾಗ ನಮ್ಮ ಗಂಡ ತೀರ್ಕೊಂಡ್ರು ಅನ್ನೋ ವಿಷಯ ಕೇಳಿ ನಾವು ಪ್ರಾಣ ಬಿಡ್ತೀವೋ ಅದು ಮಹಾನ್ತೆ ಅಂತ ಹೇಳ್ತಾಳಂತೆ. ಅದಕ್ಕೆ ಇವಳಿಗೆ ಹೊಟ್ಟೆ ಕಿಚ್ಚಾಗತ್ತಂತೆ, ಏನು ಇವಳು ಹೀಗೆ ಮಾತಾಡ್ತಾಳೆ, ಇವಳಿಗೆ ಅಷ್ಟು ಭಕ್ತಿ ಇದೆಯಾ ಅವಳು ಗಂಡನ ಮೇಲೆ, ಪರೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳಂತೆ, ರಾಜನನ್ನು ಕರೆದು, ರಾಜ ಜಯದೇವನನ್ನು 2 ದಿವಸ ನೀವು ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳಂತೆ. ಏನೇ ಆಗಲಿ ನೀವು ಕರ್ಕೊಂಡು ಹೋಗಲೇಬೇಕು ಅಂತ. ರಾಜ ಹೇಳ್ತಾನಂತೆ, ಹೆಂಗೆ ಕರ್ಕೊಂಡು ಹೋಗೋದು, ಏನು ಮಾಡೋದಕ್ಕೆ ಕರ್ಕೊಂಡು ಹೋಗೋದು, ಇಲ್ಲ ನೀವು ಕರ್ಕೊಂಡು ಹೋಗಿ. ಸರಿ ಅಂಥೇಳಿ ಅವ್ರು ಕರ್ಕೊಂಡು ಹೋಗ್ತಾರಂತೆ. ಇವಳು ಅವಳ ಸೇವಿಕೆಯನ್ನು ಕರೆದುಬಿಟ್ಟು, ನೀನು ಬಂದು ಸುಳ್ಳು ಹೇಳು ಜಯದೇವ ತೀರ್ಕೊಂಡ್ರು ಅಂತ ಹೇಳಿ. ಸರಿ ಅಂತ ಹೇಳಿ ಅವಳು ಬರ್ತಾಳೆ. ಅವಳು ಸೇವಕಿ ಬಂದು ಹೇಳ್ತಾಳಂತೆ, ಜಯದೇವ ಸ್ವಾಮಿ ತೀರ್ಕೊಂಡ್ಬಿಟ್ರು ಅಂತ. ಪದ್ಮಾವತಿ ಅವಳ ದಿವ್ಯ ದೃಷ್ಟಿ, ಅಂದರೆ ಅವಳು ಸಾಕ್ಷಾತ್ ದೇವಿಯ ಅಂಶ, ಲಕ್ಷ್ಮೀ ದೇವಿಯ ಅಂಶ. ವ್ಯಾಸರ ಅಂಶವಾಗಿ ಬಂದಿರೋದು ಜಯದೇವ, ಲಕ್ಷ್ಮಿಯ ಅಂಶವಂತ ಹೇಳ್ತಾರೆ. ಅವಳು ಕಣ್ಮುಚ್ಕೊಂಡು ನೋಡ್ತಾಳಂತೆ, ಏನೂ ಆಗಿಲ್ಲ ನನ್ನ ಸ್ವಾಮಿ, ಆರಾಮಾಗಿದ್ದಾರೆ, ಆ ಬೆಟ್ಟದ ಮೇಲೆ ಕೂತಿದ್ದಾಳೆ ಅಂತ ಹೇಳ್ತಾಳಂತೆ. ಸರಿ ಹೀಗಾಯಿತು. ಇನ್ನೊಂದು ದಿವಸ ಬೇರೆ ಥರ ನೀನು ಹೇಳಬೇಕು ಅಂತ ಸೇವಕಿಗೆ ರಾಣಿ ಹೇಳ್ತಾಳಂತೆ, ಬೇರೆ ಥರ ಬಂದು ಹೇಳು ನೀನು ಅಂತ. ಸರಿ ಅಂತ ಹೇಳಿ ಈ ಸಲ ಬಂದು ಹೇಳ್ತಾಳಂತೆ. ಈ ಸಲ ರೋದಿಸ್ಕೊಂಡು ಎಲ್ಲ ಮಾಡಿಕೊಂಡು ಗೋಳಾಡ್ಕೊಂಡು ಬಂದು ಹೇಳ್ತಾಳಂತೆ, ಇಲ್ಲ ಜಯದೇವ ತೀರ್ಕೊಂಡ್ಬಿಟ್ರು ಅಂತ ಹೇಳ್ತಾಳಂತೆ. ಈ ಮಾತನ್ನು ಕೇಳಿಸ್ಕೊಂಡು ಈ ರಾಣಿ, ಈ ಪದ್ಮಾವತಿಗೆ ಗೊತ್ತಾಯ್ತಂತೆ,
ಇವರೇನೋ ಮಾಡ್ತಾ ಇದ್ದಾರೆ, ಆದರೆ ನಿಜವಾಗ್ಲೂ ನನ್ನ ಗಂಡ ತೀರ್ಕೊಂಡ್ರ ಅಂತ ಹೇಳ್ಬಿಟ್ಟು ಅವಳು ಆ ಯೋಚನೆಯಲ್ಲೇ ಅವಳು ಪ್ರಾಣವನ್ನು ಅಲ್ಲಿ ಬಿಡ್ತಾಳಂತೆ. ಅವ್ರು ಹೋದ್ರು ಅಂದರೆ ನಾನಿನ್ನು ಇರಬಾರ್ದು ಅಂತ ಹೇಳಿ ಆ ಯೋಚನೆಯಲ್ಲೇ ಅವಳು ಪ್ರಾಣ ಬಿಡ್ತಾಳಂತೆ. ಇದನ್ನು ನೋಡಿ ರಾಣಿಗೆ ಭಯ ಶುರುವಾಗತ್ತಂತೆ. ಅಷ್ಟೊತ್ತಿಗೆ ಸರಿಯಾಗಿ ರಾಜ ಮತ್ತು ಜಯದೇವ ವಾಪಸ್ ಬರ್ತಾರಂತೆ. ಏನಾಯಿತು ಅಂತ ಕೇಳಿದಾಗ ಇದೆಲ್ಲ ನಡೆದಿದ್ದು ಗೊತ್ತಾಗತ್ತೆ. ಜಯದೇವನಿಗೆ ಹೆಂಡತಿಯನ್ನು ನೋಡಿದ ತಕ್ಷಣ ಅವರು ಅಲ್ಲಿ ಆ ಗೀತ ಗೋವಿಂದದ ಸಾರವನ್ನು ಒಂದೊಂದು ಸಾಲನ್ನು ಹೇಳೋಕ್ಕೆ ಶುರು ಮಾಡಿದ್ರಂತೆ. ಅದನ್ನು ಹೇಳಕ್ಕೆ ಶುರು ಮಾಡಿದ ತಕ್ಷಣ ಪದ್ಮಾವತಿ ಎದ್ದು ನಿಂತ್ಕೊಂಡು ಆಗ ಜಯದೇವ ಹೇಳಿದ್ರಂತೆ, ರಾಜ ಇನ್ನು ಮುಂದೆ ನಾವಿಲ್ಲಿ ಇರೋದಿಲ್ಲ. ಯಾಕಂದರೆ ಈ ಘಟನೆ ನಿಮಗೂ ಅದು ದುಃಖ ಕೊಡುತ್ತೆ, ನಮಗೂ ದುಃಖ ಕೊಡುತ್ತೆ, ನಾವಿಲ್ಲಿ ಇರೋದಿಲ್ಲ. ರಾಜ ಹೇಳ್ತಾನಂತೆ, ನನ್ನನ್ನು ಕ್ಷಮಿಸ್ಬಿಡು ಅಂತ, ಇಬ್ಬರೂ ನನ್ನ ಹೆಂಡತಿಯ ಶಿರಶ್ಛೇದನವನ್ನು ಮಾಡ್ತೀನಿ ಅಂತ. ಅದೆಲ್ಲ ಏನೂ ಬೇಡ, ಇದೆಲ್ಲ ನಮಗೆ ಬೇಕಿಲ್ಲದೆ ಇರೋವಂಥದ್ದು ವಿಷಯಗಳು. ನಾನು ನಾನು ಒಂದು ಜಾಗದಲ್ಲಿ ಇರಬಾರ್ದು, ನಾನು ಎಲ್ಲ ಕಡೆ ಸುತ್ಕೊಂಡಿರಬೇಕು, ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರಂತೆ. ಇಬ್ಬರು ಗೋಳಾಡ್ಕೊಂಡು ಕ್ಷಮೆಯನ್ನು ಯಾಚಿಸಿ, ರಾಜ ಮತ್ತು ರಾಣಿ ಕ್ಷಮೆಯನ್ನು ಯಾಚಿಸಿ ಬೀಳ್ಕೊಡ್ತಾರಂತೆ, ಅವರನ್ನು ಕಳಿಸ್ಕೊಡ್ತಾರೆ. ಅಲ್ಲಿಂದ ಜಯದೇವ ಏನು ಮಾಡ್ತಾರೆ, ಅಲ್ಲಿಂದ ಸೀದಾ ಅವರು ಬೃಂದಾವನಕ್ಕೆ ಬರ್ತಾರಂತೆ. ನೋಡಿ, ಬೃಂದಾವನಕ್ಕೆ ಜಯದೇವ ಬರೋದಕ್ಕೆ ಎಷ್ಟೋ ವರ್ಷಗಳಾಯಿತು. ಅಷ್ಟು ಭಕ್ತನಾದವನು, ಅವನಿಗೆ ಬರೋದಕ್ಕೆ ಅಷ್ಟು ವರ್ಷ ಆಯಿತು. ಬಂದು ಆ ಬೃಂದಾವನಕ್ಕೆ ಹೋಗಿದ ತಕ್ಷಣ ಅವನಲ್ಲಿ ಆ ಸ್ಥಳವನ್ನು ನೋಡಿ, ಆ ಕೃಷ್ಣನನ್ನು ನೋಡಿ ಅಲ್ಲೇ ಅವನ ಜೀವವನ್ನು ತ್ಯಾಗ ಮಾಡಿದಂತೆ. ಅವನು ಯಾವಾಗ ಜೀವ ತ್ಯಾಗ ಮಾಡ್ದ, ಹಾಗೇ ಪದ್ಮಾವತಿಯು ಕೂಡ ಅವನೊಟ್ಟಿಗೆ ಜೀವವನ್ನು ತ್ಯಾಗ ಮಾಡಿದಂತೆ. ಈ ರೀತಿ ಆ ಸಂತ ಜಯದೇವನ ಕಥೆಯನ್ನು ನಾವು ಇವತ್ತು ಕೇಳಿಸ್ಕೊಂಡಿದ್ದೀವಿ. ಈ ಸಂತ ಜಯದೇವನ ಕಥೆಯಿಂದ ನಮಗೆ ಗೊತ್ತಾಗೋದೇನೆಂದರೆ ಭಕ್ತಿ ಒಂದೇ ಅಲ್ಲ, ಭಾವವಿರಬೇಕು. ಭಕ್ತಿ ಜೊತೆ ಭಾವವಿರಬೇಕು. ಇಲ್ಲಿ ಇನ್ನೊಂದು ಕತೆ ಏನು ಹೇಳ್ತಾರಂದರೆ, ಯಾವ ಮನೆಯಲ್ಲಿ ಭಗವಂತನನ್ನು ನಮ್ಮ ಮೇಲು ಏನು ಅಧಿಕಾರಿ ಅಂತ ನಾವು ಭಾವಿಸ್ತೀವಿ, ಯಾವ ಮನೆಯಲ್ಲಿ ಭಗವಂತನ ಸೇವೆ ನಡೆಯಲ್ಲ, ಯಾವ ಮನೆಯಲ್ಲಿ ಭಗವಂತನ ಪೂಜೆ ನಡೆಯಲ್ಲ, ಅಂಥ ಮನೆಯಲ್ಲಿ ನಾವು ಆಹಾರ ಮತ್ತು ನೀರನ್ನು ಕೂಡ ಸ್ವೀಕರಿಸಬಾರ್ದಂತೆ. ನಾವೆಲ್ಲ ನಮ್ಮ ಮನೆಯಲ್ಲಿ ಹೇಗಿರಬೇಕು ಅಂದರೆ, ನಾವು ಆಳುಗಳು. ನಮ್ಮ ರಾಜ ಯಾರು? ಆ ಭಗವಂತ. ನಮ್ಮ ದೇವ್ರ ಮನೆಯಲ್ಲಿ ಇರೋ ಅಂಥ ಆ ಭಗವಂತನೇ ನಮ್ಮ ರಾಜ. ನಾವು ಏನೇ ಕೆಲಸ ಮಾಡ್ತಾ ಇದ್ರು ಅವನ ಆಜ್ಞೆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಅಂತ ಆ ಭಾವನೆಯಿಂದ ನಾವು ನಮ್ಮ ಜೀವನವನ್ನು ಸಾಗಿಸ್ಬೇಕಂತೆ. ಅವನೇ ನಮ್ಮ ಕರ್ತು, ನಮ್ಮ ರಾಜ ಅವನು. ಅವನ ಕೆಳಗೆ ನಾವು ಆಳುಗಳು. ನಮ್ಮ ಇಡೀ ಕಾರ್ಯವನ್ನು ಭಗವಂತ ನಿನ್ನ ಆಜ್ಞೆಯಂತೆ ನಾನು ಮಾಡ್ತಾ ಇದ್ದೀನಿ, ನಿನ್ನ ಪ್ರೀತಿಗಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ, ನಿನ್ನ ಪ್ರೀತಿಗಾಗಿ ಅಡುಗೆ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಅಗಳು ಕೂಡ ನಿಮ್ಮ ಮನೆಯ ರಾಜನಿಗೆ ಏನು ನೀವು ಅಡುಗೆ ಮಾಡ್ತೀರಾ ಅದನ್ನು ಅವನಿಗೆ ಅರ್ಪಿಸದೆ ನಾವು ತಿನ್ನಬಾರ್ದಂತೆ. ಹೀಗೆ ಆ ಜಯದೇವ ನಮಗೆ ತೋರಿಸ್ಕೊಟ್ಟಿರೋದು. ಅಷ್ಟು ಭಾವದಿಂದ ಅವನು ಆ ದೇವರನ್ನು ನಮಸ್ಕಾರ ಮಾಡಿರೋದು. ಈ ರೀತಿ ಭಕ್ತಿಯ ಭಾವವನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಈ ಭಕ್ತರ ಕಥೆಯನ್ನು ನಾವು ಕೇಳಿಸ್ಕೊತಾ ಇರೋದು. ಹೀಗೆ ಈ ಭಕ್ತರ ಕಥೆಯನ್ನು ಕೇಳಿಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರೋಂಥ ಕೃಷ್ಣ ಭಗವಂತನಲ್ಲಿ ನಾವು ನಮಸ್ಕಾರ ಮಾಡೋಣ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು. ಹರೆಯೇ ನಮಃ, ಹರೆಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.